ಬೇಗ ಹೋಗಿ ನೀರು ತೆಗೆದುಕೊಂಡು ಬಂದ್ಬಿಡಮ್ಮ. ಆಗ್ಲೇ ಅದಕ್ಕೆ ಅಮ್ಮ ಜಗನ್ಮಾತೆ, ನೀನೆಂತ ಲೀಲಾ ಪುರುಷಳಮ್ಮ. ನಿನ್ನನ್ನ ಯಾವ ರೀತಿ ಬಣ್ಣಿಸಲಿ ನಾನು. ಈ ಜಗದ ಶಿಕ್ಷಕಳು ಹೌ ನೀನು, ದುಷ್ಟರ ರಕ್ಷಕಳು ನೀನೇ ತಾಯಿ. ಈ ನಮ್ಮ ಸಂಸಾರವನ್ನ ನಗ್ನತ ಕಾಪಾಡೋ ಭಾರ ನಿನ್ನೆ ಕುಡಿದೆಯಮ್ಮ, ನಿನ್ನೆ ಕುಡಿದೆ. ಸೀತಾ, ಯಾಕೆ ಮುಖ ಸಪ್ಪಗೆ ಮಾಡಿಕೊಂಡು ನಿಂತಿರುವೆ? ಒಬ್ಬಳೇ ನಿಂತು ಏನೋ ವಿಚಾರ ಮಾಡುವಂತೆ ಕಾಣುತ್ತದೆಯಲ್ಲ. ಬನ್ರಿ, ಈಗ ಬಂದ್ರಾ ರೀ? ಏನಾಯ್ತ್ರಿ ನೀವು ಶ್ರೀಮಂತರ ಮನೆಗೆ ಹೋದ ಕೆಲಸ? ಯಾಕ್ರಿ ಮುಖ ಸಪ್ಪಗೆ ಮಾಡ್ಕೊಂಡು ಬಂದಿದ್ರಲ್ಲ? ಆ ಶ್ರೀಮಂತರ ಏನಾದರೂ ನಿಮಗಂದ್ರೆ ಏನು? ಸೀತಾ, ಮುಖ ಸಪ್ಪಗೆ ಮಾಡಿಕೊಂಡು ಬರುವುದು ಒಂದು ಕಡೆ ಇರಲಿ, ಆ ಶ್ರೀಮಂತರು ಖಂಡಿತವಾಗಿ ಹೇಳಿದರು. ಏನಂತ? ನಿಮ್ಮ ತಂದೆ ಮಾಡಿದ ಸಾಲ ಬೇಗನೆ ತೀರಿಸು ಅಂತ. ಅಲ್ಲ ರೀ, ಸಾಲ ಏನೂ ಇಲ್ಲ, ಎಲ್ಲ ಚುಕ್ತ ಮಾಡಿದೀವಿ ಅಂತ ನೀವೇ ಹೇಳಿದ್ರಲ್ಲ. ಸೀತಾ, ಹೇಳಿದ್ದು ನಿಜ. ಈಗ ಅವರ ಹತ್ತಿರ ಇನ್ನೂ 1,00,000 ರೂಪಾಯಿ ಸಾಲವಿದೆ. ಏನು ಮಾಡಲಿ? ಇತ್ತ ಕಡೆ ಬೆಳೆದು ನಿಂತ ತಂಗಿ ಶಿಲ್ಪಾಳ ಮದುವೆಯ ಚಿಂತೆ, ಕಲಿತು ನಿರುದ್ಯೋಗಿಯಾಗಿ ಅಲಿಯುತ್ತಿರುವ ತಮ್ಮ ಲಕ್ಷ್ಮಣನ ಚಿಂತೆ. ಸೀತಾ, ಲಕ್ಷ್ಮಣನ ಚಿಂತೆ. ಸೀತಾ, ನಮ್ಮಂತವರು ಬಡವರಾಗಿ ಭೂಮಿಯ ಮೇಲೆ ಹುಟ್ಟಬಾರದು. ಸೀತಾ, ಹುಟ್ಟಬಾರದು. ಸಮಾಧಾನ ಮಾಡ್ಕೊಳ್ರಿ, ಸಮಾಧಾನ ಮಾಡ್ಕೊಳ್ಳಿ. ಎಲ್ಲದಕ್ಕೂ ಆ ದೇವರು ಅಂತ ಇದ್ದಾನೆ ಸ್ವಾಮಿ. ದೇವರು ಎಲ್ಲಿದ್ದಾನೆ? ನಿನ್ನ ಹಾಳಾದ ಕಲ್ಲು ದೇವರು. ಆ ದೇವರು ಇದ್ದದ್ದೇ ನಿಜವಾಗಿದ್ದರೆ ಇಂದು ನಮಗೆ ಮೇಲಿಂದ ಮೇಲೆ ಈ ತೊಂದರೆಯನ್ನು ಕೊಡುತ್ತಿರಲಿಲ್ಲ. ಸೀತಾ, ನಮ್ಮಂತ ಬಡವರ ಪಾಲಿಗೆ ಮೂಕನಾಗಿ ಗುಡಿಯಲ್ಲಿ ಕೂತಿದ್ದಾನೆ. ಸೀತಾ, ನಿನ್ನ ದೇವರು. ನೀವೇ ಈ ರೀತಿ ಆದ್ರೆ ನಿಮ್ಮನ್ನು ನಂಬಿದ ನನ್ನ ಗತಿ ಹೇಗಿರಿ? ನಿಮ್ಮ ತಂಗಿ ತಮ್ಮರ ಪಾಡು ಏನು? ಬನ್ನಿ, ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಸೀತಾ, ನನಗೆ ವಿಶ್ರಾಂತಿ? ಸೀತಾ, ಆ ಸೊಕ್ಕಿನ ಶ್ರೀಮಂತರು ಆಡಿದ ಒಂದೊಂದು ಮಾತುಗಳು ತ್ರಿಶೀಲದಂತೆ ನನ್ನ ಹೃದಯದಲ್ಲಿ ಒಂದೇ ಸವನೆ ಚುಚ್ಚಿದಂತೆ ಆಗಿದೆ. ಆ ದುಷ್ಟ ಶ್ರೀಮಂತರ ಸಾಲ ತೀರಿಸುವವರೆಗೂ ನನಗೆ ವಿಶ್ರಾಂತಿನೇ ಇಲ್ಲ. ಸೀತಾ, ವಿಶ್ರಾಂತಿನೇ ಇಲ್ಲ. ರೀ, ನೀವಾಡುವ ಈ ಮಾತು ಕೇಳಿದ್ರೆ ನನಗೆ ಯಾಕೋ ತುಂಬ ಭಯವಾಗ್ತಾ ಇದೆ ರೀ. ದಯವಿಟ್ಟು ಶಾಂತರಾಗಿ ಸ್ವಾಮಿ, ದಯವಿಟ್ಟು ಶಾಂತರಾಗಿ. ಅಣ್ಣ, ಆಗಾತವಾಯ್ತು. ಹೊಲದಲ್ಲಿಟ್ಟ ಸೂರ್ಯಪಾನ ಚೀಲ ಯಾರೋ ಕಳುವು ಮಾಡ್ಕೊಂಡು ಹೋಗ್ಬಿಟ್ಟಿದಾರಣ್ಣ. ಲಕ್ಷ್ಮಣ, ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ. ಇದ್ದ ಕಾಳುಗಳನ್ನು ಮಾರಿ ಆ ಶ್ರೀಮಂತರ ಸಾಲ ತೀರಿಸಿದರಾಯ್ತು ಅಂತ ಬಂದರೆ ಇದ್ದ ಕಾಳುಗಳನ್ನು ಕದ್ದು ಬಿಟ್ಟರು ಆ ಕದೀಮರು. ಜೀವನದಲ್ಲಿ ನಾವು ತಿಳಿದುಕೊಳ್ಳುವುದೇ ಒಂದು, ಅದು ನಡೆಯುವುದೇ ಮತ್ತೊಂದು. ಹೀಗೆ ವಿಧಿಲಿಖಿತ ದೈವ ಸಂಕಲ್ಪ. ಗೆದ್ದವರು ಯಾರು? ಸ್ವಾಮಿ, ಧೈರ್ಯ ಗೆಡಬೇಡಿ, ತೆಗೆದುಕೊಳ್ಳಿ. ನನ್ನ ತಾಯಿ ನನ್ನ ಮದುವೆಯಲ್ಲಿ ತನ್ನ ಮಗಳಿಗೆ ಅಂತ ಮಾಡಿಸಿಕೊಟ್ಟ ಈ ಬಂಗಾರು ಬಳೆಗಳು ನೋಡಿ, ಇವನ ಮಾರಿ ಬಂದು ಆ ಶ್ರೀಮಂತರ ಸಾಲ ತೀರಿಸಿ ತೆಗೆದುಕೊಳ್ಳಿ. ಬೇಡ ಸೀತಾ, ಬೇಡ. ನಿನ್ನ ತಾಯಿ ಕೊಟ್ಟ ಉಡುಗೊರೆಯನ್ನು ಮಾರಿ ಸಾಲ ತೀರಿಸುವುದು ಬೇಡ. ನಿನ್ನ ಒಡವೆಗಳು ನಿನ್ನ ಹತ್ತಿರವೇ ಇರಲಿ. ನೋಡಿ, ನಿಮ್ಮ ಪ್ರೀತಿ ವಾತ್ಸಲ್ಯಕ್ಕಿಂತ ಈ ಬಂಗಾರದ ಬಳೆಗಳೇನು ನನಗೆ ಹೆಚ್ಚಿಂದಲ್ಲ ರೀ. ನೋಡಿ, ಕಷ್ಟ ಕಾಲ ಅಂತ ಬಂದಾಗ ಇವನನ್ನ ನಮ್ಮ ಹತ್ರ ಇಟ್ಕೊಂಡ್ರೆ ಏನ್ರಿ ಲಾಭ? ನೋಡಿ,
ನಮಗೆ ಕಾಲ ಹೀಗೆ ಅಂತ ಇರೋದಿಲ್ಲ. ಒಳ್ಳೆ ಕಾಲ ಅಂತ ಬಂದಾಗ ಮತ್ತೆ ಮಾಡಿಸಿದಾಯ್ತು, ತೆಗೆದುಕೊಳ್ಳಿ. ಬೇಡ ಸೀತಾ, ಬೇಡ. ಇದ್ದು 1 ಎಕರೆ ಜಮೀನು ಮಾರಿದರಾಯ್ತು ಸೀತಾ, ಜಮೀನು ಮಾರಿದರಾಯ್ತು. ಬೇಡಣ್ಣ, ಹಿರಿಯರ ಕಾಲದಿಂದ ಉಳಿದು ಬಂದ ಆ ಭೂಮಿ ತಾಯಿಯನ್ನು ಮಾರುವುದು ಬೇಡಣ್ಣ. ನನ್ನದೊಂದು ಮಾತು ನಡೆಸಿಕೊಡೋದಾದ್ರೆ ನನ್ನದೊಂದು ಮಾತು ನಡೆಸಿಕೊಡ್ತೀನಣ್ಣ. ತಮ್ಮ ಲಕ್ಷ್ಮಣ, ಈ ನಿನ್ನ ಮಾತನ್ನು ಎಂದಾದರೂ ಮೀರಿ ನಡೆದಿದ್ದಾನೆ ಈ ನಿನ್ನ ಅಣ್ಣ. ಕೇಳು ಲಕ್ಷ್ಮಣ, ಕೇಳು. ಅಣ್ಣ, ನನ್ನ ಸಲುವಾಗಿ ಹಗಲಿರುಳು ಕಷ್ಟಪಟ್ಟು ಚಿಕ್ಕಂದಿನಿಂದ ದೊಡ್ಡವರನ್ನಂಗೆ ಮಾಡಿ ನನ್ನನ್ನು ವಿದ್ಯಾವಂತನಾಗಿ ಮಾಡಿದೆ. ನಾನು ಕಲಿತ ಪ್ರತಿಫಲಕ್ಕಾಗಿ ಆ ದೇವರು ನನಗೊಂದು ನೌಕರಿಯನ್ನು ಕರುಣಿಸಲಿಲ್ಲ. ಅಂದಾಗ ನಿನ್ನ ಕಷ್ಟವನ್ನು ನೋಡಿ ಮನೆಯಲ್ಲೇ ಕುಳಿತು ರಿನುಗುಳು ತಿನ್ನುವುದು ನನ್ನಿಂದ ಆಗದನ್ನ. ಅದಕ್ಕಾಗಿ ಆ ಶ್ರೀಮಂತರ ಮನೆಯಲ್ಲಿ ಜೀತದ ಆಳಾಗಿ ದುಡಿದು ಅವರ ಸಾಲವನ್ನು ತೀರಿಸಿಬಿಡ್ತೀನಣ್ಣ. ಲಕ್ಷ್ಮಣ, ಏನಂದೆ? ಈ ನಿನ್ನ ಅಣ್ಣ ಜೀವಂತವಾಗಿ ಬದುಕಿರುವಾಗಲೇ ಆ ಶ್ರೀಮಂತರ ಮನೆಯಲ್ಲಿ ಜೀತದಳಾಗಿ ದುಡಿಯುತ್ತೇನೆ ಎಂದೇನು? ಇದರಲ್ಲೇನಿದೆ ಅಣ್ಣ ತಪ್ಪು? ನೀನು ದುಡಿದು ತಂದು ಹಾಕುವ ರಿನುಗಳು ತಿನ್ಕೊಂತ ಮನೆಯಲ್ಲೇ ಬಿದ್ದರು ಅಂತೀಯನನ್ನ. ನಾನು ದುಡಿಯಲು ಹಚ್ಚಬೇಕಾಗಿದ್ದರೆ ನಿನ್ನನ್ನು ಎಂದೋ ದುಡಿಯಲು ಕಳಿಸುತ್ತಿದ್ದೆ. ನನ್ನ ತಮ್ಮ ತಂದೆ ತಾಯಿ ಪ್ರೀತಿ ಅರಿಯದವನು ಎಂದು ನಿನ್ನನ್ನು ಹೂವಿನ ಹಾಗೆ ಜೋಪಾನ ಮಾಡಿದೆ. ನನ್ನ ತಮ್ಮ ಒಬ್ಬ ದೊಡ್ಡ ಸಾಹೇಬನಾಗಲಿ ಅಂತ ನಿನ್ನನ್ನು ಓದಿಸಿ ವಿದ್ಯಾವಂತನಾಗಿ ಮಾಡಿದೆ. ಇದೇನೋ ನಿನ್ನ ಕಲಿತ ಬುದ್ಧಿ. ಈಗ ನೌಕರಿ ಸಿಗದಿದ್ದರೆ ಏನಾಯ್ತು? ಇನ್ನೂ ಸ್ವಲ್ಪ ಪ್ರಯತ್ನ ಮಾಡು, ಎಲ್ಲಾದರೂ ಒಂದು ನೌಕರಿ ಸಿಕ್ಕೇ ಸಿಗುತ್ತದೆ. ಅದನ್ನು ಬಿಟ್ಟು ಅಣ್ಣ ನಿನ್ನ ಜೊತೆ ದುಡಿಯಲು ಬರುತ್ತೇನೆ ಅಂತ ಹೇಳ್ತೇನೋ ಹುಚ್ಚುಡುಗ. ನೀನೊಬ್ಬ ದೊಡ್ಡ ಸಾಹೇಬನಾಗ್ತಾನಂತ ಕನಸು ಕಂಡಿದ್ದ ಈ ನಿನ್ನ ಅಣ್ಣ. ನೀನೊಬ್ಬ ದೊಡ್ಡ ಸಾಹೇಬನಾಗಿ ಪ್ರೀತಿಯ ತಂಗಿ ಶಿಲ್ಪಾಳ ಮದುವೆ ಮಾಡ್ತಾನಂತ ತಿಳಿದುಕೊಂಡಿದ್ದೆ. ಅಯ್ಯೋ ನನ್ನ ದುರ್ದೈವವೇ, ಅಯ್ಯೋ ನನ್ನ ದುರ್ದೈವವೇ. ಅಣ್ಣ, ನನ್ನ ಸಲುವಾಗಿ ನೀವು ಕಣ್ಣೀರು ಹಾಕುವುದು ಬೇಡ ಅಣ್ಣ. ನಾನು ಮದುವೆನೇ ಆಗೋದಿಲ್ಲ. ತಂಗಿ ಶಿಲ್ಪ, ಹಾಗಲ್ಲಮ್ಮ. ಹೆಣ್ಣು ಒಂದಿಲ್ಲ ಒಂದು ದಿನ ತನ್ನ ತವರು ಮನೆಯನ್ನು ಬಿಟ್ಟು ಗಂಡನ ಮನೆ ಸೇರಿದಾಗಲೇ ಆ ಹೆಣ್ಣಿಗೆ ಈ ಸಮಾಜದಲ್ಲಿ ಬೆಲೆ ಅಮ್ಮ, ಈ ಸಮಾಜದಲ್ಲಿ ಬೆಲೆ. ಅಂದ್ರೆ ನನ್ನ ಇಷ್ಟು ಬೇಗ ಈ ನಿನ್ನ ತಂಗಿ ಬೇಡವಾಗಿದ್ದಾಳೆ ನನ್ನ. ಅತ್ತಿಗೆ, ನೀವಾದ್ರೂ ಅಣ್ಣನಿಗೆ ಹೇಳಿ. ಹೌದು ಶಿಲ್ಪ, ಎಂದಿಲ್ಲ ನಾಳೆ ಆದ್ರೂ ನೀನು ಮದುವೆ ಆಗ್ಲೇಬೇಕು. ಆ ವಿಚಾರ ಈಗ ಹಾಕ್ಬೇಕು. ನಡೀರಿ, ನೀವೆಲ್ಲ ಸಮಾಧಾನ ತೆಗೆದುಕೊಳ್ಳಿ. ಅಣ್ಣ, ಪರಿಸ್ಥಿತಿ ಅನುಗುಣವಾಗಿ ನಾನೊಂದು ಮಾತು ಕೇಳಿದೆ. ದಯವಿಟ್ಟು ಈ ನಿನ್ನ ತಮ್ಮನನ್ನು ಕ್ಷಮಿಸಿ ಬಿಡಣ್ಣ. ಅಯ್ಯೋ ಲಕ್ಷ್ಮಣ, ನೀನು ಇಷ್ಟು ದೊಡ್ಡವನಾದರೂ ನಿನಗೆ ಏನೂ ಹೊಂದಿದ್ದಿಲ್ಲ. ಇಂದು ಯಾವ ಕೆಟ್ಟ ಕೈಗೆ ಏನು? ಈ ನಿನ್ನ ಮೃದುವಾದ ಕೆನ್ನೆಗೆ ಈ ನನ್ನ ಕೆಟ್ಟ ಕೈಗಳಿಂದ ಹೊಡೆದು ಬಿಟ್ಟೆನಪ್ಪ, ಹೊಡೆದು ಬಿಟ್ಟೆ. ಅಣ್ಣ, ನೀನು ಹೊಡೆದಿದ್ದು ತಪ್ಪೇನಿಲ್ಲಣ್ಣ. ಅಣ್ಣ, ಇಂದು ಪೊಲೀಸ್ ಖಾತೆಗೆ ಅರ್ಜಿ ಕರೆದಿದ್ದಾರೆ. ನಾನು ಹೋಗಿ ಅರ್ಜಿ ಹಾಕಿ ಬರುವೆ. ಅಣ್ಣ, ಆಶೀರ್ವಾದ ಮಾಡೋಣ. ತಮ್ಮ ಲಕ್ಷ್ಮಣ, ನಿನಗೆ ಒಂದು ಒಳ್ಳೆಯ ನೌಕರಿ ದಯಪಾಲಿಸಲಪ್ಪ, ನಿನಗೆ ಒಂದು ಒಳ್ಳೆಯ ನೌಕರಿ ದಯಪಾಲಿಸಲಿ. ಆಯ್ತು ಹೊತ್ತಿಗೆ ಎಲ್ಲರೂ ಕೂಡಿ ಒಂದು ಗೀತೆಯನ್ನು ಆಡಬಹುದು. ಮತ್ತೊಮ್ಮೆ ನಮಗಾಗಿ ಬಂತು ನಮ್ಮ ಈ ಜೀವ ಒಂದಾಗ ನಿಂದು ಕಷ್ಟ ಸುಖವ ನೋವು ನಲಿವೆ ಎಲ್ಲ ದೇವನ ಕರುಣೆಯೇ.
ಶಿಲ್ಪ ನಡೆಮ್ಮ, ನಾಳೆ ಬೆಳಗ್ಗೆನೆ ಬೇಗ ಎದ್ದು ದೇವಸ್ಥಾನಕ್ಕೆ ಹೋಗ್ಬೇಕು. ಬಾ. ಆಯ್ತು ಅದಕ್ಕೆ. बहुत प्यार करते ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ, ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ, ಚಿಂತಿಲ್ಲದ ಕೂಡುದೈತಿ ಎಂದಿಲ್ಲದ ಮನೆಯಾಗ, ಚಿಂತಿಲ್ಲದ ಕೂಡುದೈತಿ ಎಂದಿಲ್ಲದ ಮನೆಯಾಗ. ಚೀ ಸಾಕಾಗಿ ಹೋತ್ರಿ. ಅಲ್ರಿ, ನಾವು ಕರೆಕ್ಟ್ ಟೈಮ್ ಸರಿ ಟ್ಯಾಂಕರ್ ತುಂಬಿಸ್ತೀವಿ, ಟೈಮ್ ಸರಿ ಓಣಿ ನೀರು ಬಿಡ್ತೀವ್ರಿ. ಆದರೂ ನಮ್ಮ ಊರವರು ನಮ್ಮ ಓಣೆ ಬಂದಿಲ್ಲ, ನಿಮ್ಮ ಓಣಿ ಬಂದಿಲ್ಲ ಅಂತೇಳಿ ಬಾಯಿಗೆ ಬಂದಂಗೆ ಬೈತಾರ್ರಿ. ನಾವು ಏನೋ ಒಂದಿಟ್ಟು ಹತ್ತಾಗಿತ್ತ ಮಾಡಿವಿ ಅಂತೇಳಿ ಹೊಟ್ಟೆ ಹಸದು ಏನೋ ಚೇಮನ ಅಂಗಡಿಯಾಗ ಹತ್ತೆಗೆ ಒಂದಿಟ್ಟು 10 ರೂಪಾಯಿದಾಗ ಹೆಚ್ಚಿಗೆ ಮಂಡ್ಯಕ್ಕೆ ಕೊಡ್ತಾನಂತೇಳಿ ಬರಕತ್ತಿರ್ತೀವ್ರಿ. ಅದು ನಮ್ಮೂರು ಹೆಣ್ಮಕ್ಳು ಇಲ್ಲೇ ಪಂಚಾಯತಿ ಮೂಲಿ ನಿಂತಿರ್ತಾರ್ರಿ. ಏ ಬರ್ಮ್ಯಾ, ಸರಿಯಾಗಿ ನೀರ ಬಿಡವಲ್ಲ ಅಂತೇಳಿ ಬಾಯಿಗೆ ಬಂದಂಗ ಬೈತಾರ್ರಿ. ಸಾಕು ಹೋಗೈತ್ರಿ. ಯಾದಿ ಮೇಲೆ ಶಾದಿ ತಿರುಗಿಲ ಮಾಡರ ಮದುವೆ, ಯಾದಿ ಮೇಲೆ ಶಾದಿ ತಿರುಗಿಲ ಮಾಡರ ಮದುವೆ, ಎಡಗಾಲ ಇಟ್ಟವಾದಿ ನನ್ನ ಎದಿ ಮೇಲ, ಎಂಟಿಯ ಕೂಡ ಹೋಗೋ ಗಾಡಿಯ ಮೇಲ, ಎಡಗಾಲ ಇಟ್ಟವಾದಿ ನನ್ನ ಎದಿ ಮೇಲ, ಎಂಟಿಯ ಕೂಡ ಹೋಗೋ ಗಾಡಿಯ ಮೇಲ. ಗಂಗಾ, ಆ ಏನು ಇವತ್ತ ಇಷ್ಟು ನೈಸಾಗಿ ಭಾರಿ ಕಾಣಕತ್ತಿಯಲ್ಲ? ಅಯ್ಯೋ ಎಲ್ಲ ನಿನಗಾಗಿನೋ, ನಿನಗಾಗಿ. ದೇವ್ರಿ, ಆ ವೆಂಕಟೇಶ್ವರ ಇವತ್ತ್ಯಾಕೋ ನಮ್ಮ ಶಿವ ಮ್ಯಾಲೆ ಶಿವ ಕರುಣೆ ಪರಮೇಶ್ವರ, ತೋರಿಸ್ದಂಗ ಕಾಣ್ತಿಯಲ್ಲಪ್ಪ ತಂದೆ. ನಾನೇನು ಮಾಡಲಿ, ಅಂದ್ರ ಎಲ್ಲಿ ಗಂಗಾ ಹೋಗಲಿ, ನಾ ಎಲ್ಲಿ ಹೇಳಿ- ಹೇಳಲಿ? ನಾಳೆ ನಮ್ಮೂರು ಹನುಮಪ್ಪನ ಗುಡಿಗೆ ಹೋಗಿ ಒಂದು 7 ಜೋಡು ತೆಂಗಿನಕಾಯಿ ಓಡಿಸ್ತೀನಿ. ಹಾ, ಒಡ್ಸಕ್ ಹೋಗ್ಬೇಡ, ಸುಮ್ಮ ಹಿಂಗಿಟ್ಟಿಟ್ಟೆ ತಗೊಂಬಂದ್ ಬಿಡು. ಒಳ್ಳಿ 35 ರೂಪಾಯಿ ಒಂದು ಕಾಯಿಗೆವು, ತುಟ್ಟಾಗ್ಯವು. ಅದಕ್ಕ ಬರ್ಮ, ನಾನು ನಿನ್ನ ಕಣ್ಣಿಗೆ ಹೆಂಗ್ ಕಾಣಕತ್ತೀನಿ? ವಾ 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 ವಾ, ಒಳ್ಳೆ ಸಿನಿಮಾ ನಟಿ ಮಾಲಶ್ರೀ ಕಂಡಂಗ ಕಾಣಿಸ್ತಿಯಲ್ಲ. ಹಿಂಗಾಗಕ ಏನು ಕಾರಣ ಅಂತ? ಬರ್ಮ, ನಾ ಇಷ್ಟ ದಿನ ಸಣ್ಣಕ್ಕೆದ್ನಿಲ್ಲ, ಅಯ್ಯೋ ನಾ ಈಗ ದೊಡ್ಡಕ್ಕಾಗಿನಿ. ದೊಡ್ಡಕ್ಕಾಗ್ಯಾ? ನಾನು ಭಾಳ ಚಲೋ ಆತ್ ಬಿಡ ಗಂಗಾ. ನಾನು ಇಷ್ಟು ದಿವಸ ಸಣ್ಣಕ್ಕಿದ್ದೀನಿ ಅನ್ನೋದು ಕೇಳಿ 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 ನಂದು ತಲೆ ಚೆಟ್ಟ ಹಿಡ್ದೋಗಿತ್ತ. ಈಗ ನೀ ದೊಡ್ಡಕ್ಕಾಗಿಯಲ್ಲ, ಭಾಳ ಸಂತೋಷ ಆತ್ ನೋಡ ಗಂಗಾ. ಅಂದ್ರ ನಾ ಹೇಳಿದ್ದು ನೀ ಏನು ಮಾಡಿದಿ? ಬರ್ಮ, ಇದೇನಾತ್ ಗೊತ್ತನು, ನಾ ಈಗ ದೊಡ್ಡಕ್ಕಾಗಿನಲ್ಲ, ಅದಕ್ಕ ಮನೆಗೆ ಒಬ್ಬಕ್ಕೆ ಕುಂತು ವಿಚಾರ ಮಾಡಿದ್ಯಾ, ನಿನ್ನ ಮದುವೆ ಆಗ್ಬೇಕು ಅಂತ. ಖರೇನಾ ನೀ ಹೇಳು ಮಾತಿದ? ನಿನ್ನ ಸಾಮಾನ್ಯ ಮೇಲೆ ಹಾನಿ ಮಾಡಿ ಹೇಳ್ತೀನಪ್ಪ, ನಾ ಹೇಳೋ ಮಾತು ಮಾತ್ರ ಕರೆ ಐತಿ. ಅಂತೂ ನನ್ನ ಜೊತೆ ಒಂದು ಹೆಣ್ಣಿಲ್ಲಂತ ಮನಸ್ಸಿನ್ಯಾಗ ಮರಗಾಕತ್ತಿದ್ದೆ. ದೇವರು ವೆಂಕಟೇಶ್ವರ ಇನ್ನ ಮೇಲೆ ನಮಗೂ ಒಂದು ಸ್ವಲ್ಪ ಕಣ್ಣು ತೆಗದಂಗೆ ಕಾಣಿಸ್ತೈತಿ. ಇರ್ಲಿ ಬರ್ಮ, ಓ ನನ್ನ ಬರ್ಮ, ಹೇಳು. ನೀನೇನಾದ್ರೂ ನನ್ನನ್ನು ಮದುವೆ ಆದ್ರೆ ನನಗೂ ಏನು ಮಾಡುವಿ? ಇದು ಒಳ್ಳೆ ಪ್ರಶ್ನೆ ಅಲ್ಲ. ಎಲ್ಲಾರು ಇಲ್ಲಿ ನಮ್ಮ ಅಣ್ಣ ತಮ್ಮರು ಕಾಕಾಗಳು ಕುಂತಾರಲ್ಲ, ಮದುವೆ ಆಗಿಂದವ್ರು ಎಲ್ಲಾರು ಹೆಂಗ ಮಾಡ್ತಾರ, ನಾನು ಹಂಗ ಮಾಡ್ತೀನಿ. ಅಯ್ಯೋ, ಇದು ಗಜಮಾಗಿರಿ ಹಾಕಿದು. ನಾ ಹೇಳಿದ ಅದಲ್ಲೋ ಮರೆಯ, ನಾ ಹೇಳತ್ತಿದ್ದು ಮದುವೆ ಆದ್ಮೇಲೆ ನನ್ನ ಸಲುವಾಗಿ ನೀ ಏನು ಕೆಲಸ ಮಾಡ್ತಿದ್ದಿ? ಹಿಂಗೆ ಕೇಳಿದೆ ಗಂಗಾ, ಹಿಂಗೆ ಕೇಳಿದೆ ಗಂಗಾ. ಅಂದ್ರ ನೀ ಪಕ್ಕ ತಿಳ್ಕೊಂಡಿ ಅಂದಂಗ ಕಾಣಿಸ್ತೈತಿ. ನೋಡ ಗಂಗಾ, ತೋರ್ಸು. ನೀನು ಇವತ್ತು ದೊಡ್ಡಕ್ಕಾಗಿದ್ದಕ್ಕ ನನಗೆ ಬಹಳ ಸಂತೋಷ ಆಗೈತಿ. ಆಹಾ, ನನಗೂ ಸ್ವಾರ್ಥಕ ಆಯ್ತು. ಈಗ ನೀನು ಮದುವೆ ಆಗಿ ಏನಂತ ಇಟ್ಕೋ.
ನಾನು ನಿನ್ನಾಗ ಏನೇನು ಮಾಡ್ಬೇಕಂತ ಈ ನಿನ್ನ ದುಂಡಾದ ಬಾಯಿಯಿಂದ ಸ್ವಲ್ಪ ಬಡ ಬಡ ಹೇಳಲ್ಲ. ನಾ ಹೇಳು ಕೆಲಸ ಎಲ್ಲ ಮಾಡ್ತೀಯಾ? ಯಾಕೆ ಹೊಲ್ದಕ್ಕೆ ಮಾಡ್ತೀನಿ. ಹೇಳ್ತೀನಿ ಕೇಳಂಗಾರ. ನಾ ಬೆಳಗ್ಗೆ ಎದ್ದ ತಕ್ಷಣ ನನ್ನ ಬೆಡ್ರೂಮಿಗೆ ಬೆಡ್ ಕಾಫಿ ತಂದು ಕೊಡ್ಬೇಕು. ಇದೇನು ದೊಡ್ಡಮ್ಮ, ನೀ ಹೇಳೋಕ್ಕಿಂತ ಮೊದಲ ನಾ ತೆಲುಗುಂಬಿಗೆ ನಿನ್ನ ತುಟಿಗೆ ಚೇಡ್ಕೊಂಡು ನಿಂತಿರ್ತೀನಿ. ಏನ? ಚಾ ಚಾ. ಓ ಮೈ ಡಿಯರ್ ಕಾಫಿ. ಎರಡನೇದ್ದು, ನಾ ಬೆಳಗ್ಗೆ ಎದ್ದ ತಕ್ಷಣ ನಾ ಜಳಕ ಮಾಡಾಕ ಬಿಸಿ 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 ನೀರು ಕಾಯಿಸಿಡಬೇಕು. ಆಯ್ತು, ಅದನ್ನು ಮಾಡ್ತೀನಿ. ನಾ ಸ್ನಾನ ಮಾಡಿ ಬಂದ ತಕ್ಷಣ ನನಗ ಇದ್ದಲ್ಗೆ ಟಿಫಿನ್ ತಂದು ಕೊಡ್ಬೇಕು. ಚಾ ಚುತ್ತಿ ಅಪ್ಪದೇ ಮಾಡ್ತೀನಿ. ನೋಡ್ಬರ್ಮ, ಮತ್ತೇನೇನು ಮಾಡ್ಬೇಕು ಅನ್ನೋದು ಈಗ ಹೊಕ್ಕಿನಿ, ನಾಳೆ ಬಂದು ಹೇಳ್ತೀನಿ. ಅಲ್ಲ, ಹಂಗ ಹೊಕ್ಕಿನಿ ಅಂತೇಳಿ ಹುರಿಪೆ ಬೀಸಿ ಹೋಗಬೇಡ. ಹೊಗಿಯಲ್ಲ ಒಂದು ಗಿಚ್ಚಿ ಗಿಲಿಗಿಲಿ. ಅನ್ನಿಸ್ತಾ ಇದೆಯಾ? ಚುಮ್ಮ ಚುಮ್ಮ ಅನ್ನಿಸ್ತಾ ಇದೆಯಾ? ಬಾಟಿಕ ಶಾಂಪು ಹಚ್ಚಿ ತೊಳೆದ ಇನ್ನು ಚಂದ ನರತವ ಕೂದಲ. ನಾ ಬರ್ತೀನೆಂದರ ತಗದಿರ್ತಾಳ ಅವರ ಮನೆಯ ಬಾಗಿಲ. ಕೆಂಪನ ಹೆಣ್ಣಾಗಿ ನೆಂಪಿಗೆ ಬರುವಾಗೆ ಗುಂಪಿನಾಗ ಇದ್ದರು ನನ್ನ ಕೈ ಮಾಡಿ ಕರಿಯಾಗೆ. ಗಂಗಿ, ನಿನ್ನ ಸಲುವಾಗಿ ನಾ ಇಲ್ಲಿ ಹಾರ್ಯಾಡಕತ್ತಿದ್ರ ಈ ಊರಾಗ ಈಗ ನಳ ಬಿಡುದು ಮರ್ತು ಕುಂತು ಬಿಟ್ಟಿನಿ. ನಾನು ಒಂದು ಸ್ವಲ್ಪ ಪಟ್ನ ಹೋಗಿ ಮೋಟರ್ ಶೆಡ್ಡಿಗೆ ಹೋಗಿ ಬಟನ್ ಹಾಕಿ ಬರ್ತೀನಿ, ಹೋಗಿ ಬರ್ತೀನಿ. ಕುಂತಿದ್ನೆ ನಾನು ನಿನಗ ಮೆಚ್ಚಿ ಹೋಗ್ಯಾರ ಮೊನ್ನೆ ಕುಂಕುಮ ಹಚ್ಚಿ. ಉಳಿಲಿಲ್ಲ ನೀ ಗಟ್ಟಿ, ಹೇಳಲಿಲ್ಲ ಬಾಯ್ ಬಿಚ್ಚಿ. ಜಮಖಂಡಿ ಬಟ್ಟಣಾಗ ಜಗಳಾತ, ವನ ಹಚ್ಚಲಾಡ್ದಾಗ ಬಗೆಹರಿತ. ಮಾಂಡ ಮುಗಿನ ಹೆಣ್ಣಿನ ಬೆನ್ನ ಹತ್ತಿ 80,000 ದಂಡ ಬಿತ್ತು. ಗಂಗಾ, ನನ್ನ ಹೃದಯದ ತುಂಬ ನೀನೇ ತುಂಬಿಕೊಂಡಿರುವೆ. ಬಾರಿ ಗಂಗಾ ದರಿಗಿಳಿದು ರೈತ ಸ್ವಾತಿ ಮದಿ ಕಾಳ್ದಂಗ ಕಾಯಕತ್ತೀನಿ. ಬೇಗ ಬಂದು ನನಗೊಂದು ಮುತ್ತಿನಂತ ಮುತ್ತು ಕೊಡಬಾರೇ ನನ್ನ ಚಿನ್ನ. ಹತ್ತಿ ಬರ್ತಿದ್ದೆಲ್ಲ ಹುಡುಗ
ನೀನು ಏನಾ ಗೋಪ್ಯ ನಡ್ದಾರೆ ನಿಂತ ಏನೋ ತಪಾಸ್ ಮಾಡ್ರಂಗ್ ನಿಂತು ಬಿಟ್ಟಿಯಲ್ಲ ಬಾ ಗಂಗಿ ಹಿಂಗ್ಯಾಕಿದು ನಿನ್ನ ಸಂಬಂಧನ ಒಂಟಿ ಕಾಲ ಮೇಲೆ ನಿಂತ್ಕೊಂಡು ತಪಸ್ ಮಾಡಕತ್ತೀನಿ. ನೀ ಹೇಳು ಮಾತು ಕರೇನಾ ಗಂಗಿ ನನ್ನ ಸುಳ್ಳೆ ಪರೀಕ್ಷೆ ಮಾಡಕ್ ಹೋಗ್ಬೇಡ. ಆ ಎಲ್ಲ ಮೊದಲು ತಮ್ಮ ಪವಿತ್ರ ಪ್ರೇಮಕ್ಕಾಗಿ ಹೆಂಗ ಪ್ರಾಣ ತ್ಯಾಗ ಮಾಡಿದ್ರಲ್ಲ ಹಾ ಹಂಗ ನೀ ಹೂ ಒಂದ್ ಇವತ್ತು ನಾ ಪ್ರಾಣ ತ್ಯಾಗ ಮಾಡಕ್ ರೆಡಿ. ಗೋಪ್ಯ ಅಷ್ಟೊಂದು ನೀ ನನ್ನ ಪ್ರೀತಿ ಮಾಡ್ತೀಯ ಅಕಸ್ಮಾತ್ ನಾ ನಿನ್ನ ವಲ್ಯ ಅಂತ ಅಂದೇನೆ ಇಟ್ಕೋ. ಗಂಗಾ ನನ್ನ ಪರೀಕ್ಷೆ ಮಾಡಕ್ ಹೋಗ್ಬೇಡ. ನೀ ನನ್ನ ಮದುವೆ ಆಗ್ಲಿಲ್ಲ ಅಂತ ಇಟ್ಕೋ, ಸೀದಾ ನಮ್ಮ ಚೋಚಗುಡ್ಡ ಪೂಲ್ ಮ್ಯಾಗಿಂತ ದಣ್ಣದ ಹಾರಿ ಹೋಗಿ ಬಿಡ್ತೀನಿ. ಗೋಪ್ಯ 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 ನೀನನ್ನ ಎಷ್ಟು ಪ್ರೀತಿ ಮಾಡ್ತೀಯೇನು ಬರೇ ನನ್ನ ವಲ್ಯ ಅಂತ ಅಂದಿದ್ದಕ್ಕೆ ಇಟ್ಕೋ ಅಂದಿದ್ದಕ್ಕನ ಚೋಳಸ್ಕೊಟ್ಟು ಪೂಲ್ ಮ್ಯಾಗಿಂದ ಜಿಗಿತೀನಿ ಅಂತೀಯಲ್ಲೋ ಬರ್ಮ್ಯ. ಹ್ಞೂ ಗಂಗಾ. ಏ ತಡಿಲೆ ಸುಮ್ಮ ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಟಿ ಅಂತೇಳಿ ಹಂಗ ಸುಮ್ಮ ಪರೀಕ್ಷೆ ಮಾಡಿದೆ. ಆಟೋಕ ಅಲ್ಲಿಂದ ಜಿಗಿತಿ ಅದಾವ್ಲೇಪ್ಪ ಅಲ್ಲೇ ಮೊಸುಳು ಐತ್ಲೆ. ಅವು ಏನು ಮಾಡಲು ಅವು ಜನ ಬ್ಯಾಸರಾಗಿ ಬಿದ್ದಿರ್ತಾವಲ್ಲಿ. ಅದು ಮೊಸುಳಲ್ಲೇ ಕಟ್ಟಿಗಿಲೇ ತಗಲ ಬಾಯ್ ಹಾಕಿ. ಗಂಗಾ ಹೇಳು ತುಂಗ. ನಾವೊಮ್ಮೆ ಮನಸ್ಸು ಕೊಟ್ಟನೆ ಅಂದ್ರೆ ಸತ್ರು ಬಿಡಂಗಿಲ್ಲ. ಗೋಪ್ಯ ಒಟ್ಟ ಚಿಂತೆ ಮಾಡಬೇಡ ನೀ. ಮೊದಲಿನಂಗ ನಾ ಸಣ್ಣ ಇದ್ದೆ ಸಣ್ಣಕ್ಕಿಲ್ಲ ನಾ ಈಗ ದೊಡ್ಡಕ್ಕಾಗೀನಿ. ಶಟ್ ಬಡ್ದುಡುಮ್ಕಿ ಮತ್ತ್ಯಾಕ ತಡ ಒಗಿ ಒಂದಿದ ಹುರುಬಿನಾಗ. ನಿನ್ನ ಮೇಲಿಂದ ನಾ ಎಲ್ಲ ಲೋಕಿ ನಾನು ಹಿಂದಿಂದ 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 ಬರ್ಬೇಕು ನೀನು. ಹಂಗಾದ್ರ ತಡ ಯಾಕ ಬಡ ಬಡ ನಡಿಯ ನನ್ನ ಅಂಗಳದಾಗ ಅರಳಿದ ಮಲ್ಲಿಗೆ ಹೂವೆ. ಹಂಗಾರ ಮತ್ತೆ ತಡ ಇದವ್ರನಾಗ ಬಸಪ್ಪ ಯಾವ್ದಾದ ಕುಡಿಬೇಕು ಹಂಗ ರೊಕ್ಕ ಅಂತ ಯಾಕ ಸೈದಿ ರೊಕ್ಕಿದೋಡ ಬೆನ್ನ ಹತ್ತಿ. ರೊಕ್ಕ ಅಂತ ಯಾಕ ಸೈದಿ ರೊಕ್ಕಿದೋಡ ಬೆನ್ನ ಹತ್ತಿ. ಆಡಿ ಮಾಡಿ ಎಳ್ತೀನಿ ಗೆಳತಿ ನಿನ್ನ ಚಾಡಿಸು ಮಾರೈದಿ. ನನ್ನ ಕೂಡ ಇರೋ ಚಂದಂಗ ಇನ್ನೊಂದು ಹೋರೆ ಐತದ ಒಳಗ ಅದಕ್ಕೆ ಯಾಕ ಹೋರಿ ಮಕ್ಕೊಂದೈತದು. ಇಬ್ಬರು ಕೂಡ ಇರು ಚಂದಂಗ. ಇಬ್ಬರು ಕೂಡ ಇರೋ ಚಂದಂಗ. ಇಲ್ಲಂದ್ರ ನೀ ನಿಂದಿರ್ತೀನಿ ನಡು ಹಾದಾಗ ಅಡುಗೆ ಚಿಲುಗೆ. ಸಾಕ್ ನಡಿಯವ್ರು ಹಿಂದವ್ರು ಮತ್ತ ಹೋಯ್ಕೊಂತಾರ ಬಾ 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 ಬಾ. ಅಕ್ಕನ ಮಗಳ ಕಾಸ ಬೀಡಗ ಮಾಡಲು ಮೋಸ ಮಾಡಿದ ಮೋಸ ಮರೆಯಂಗೋದು. ಅಕ್ಕನ ಮಗಳ ಕಾಸ. ಅಲ ಮಗನ ಗೋಪ್ಯ, ಈ ನಾ ಎಷ್ಟು ಪ್ರಯತ್ನ ಮಾಡಿ ಗಂಗಿನ ಮದುವೆ ಆಗ್ಬೇಕಂತ ಮಾಡಿದ್ಯಾ,
ಈ ಬರ್ಮುಗ ಮೋಸ ಮಾಡಿ ನೀ ಗಂಗಿನ ಹಾರಿಸ್ಕೊಂಡು ಹೋಗಕ್ಕೆ ಪ್ರಯತ್ನ ಮಾಡಕತ್ತಿ ಆ ಮಗನ ಮಾಡ ಅಲ್ಲ ಗಂಗಿ ನಾ ಭೇಟಿ ಆದಾಗ ಮಾವ ನಿನ್ನ ಮದುವೆ ಹಾಕಿನಂತ ಹೇಳ್ಕೊಂಡು ಜಾರ್ಕೊಂಡ್ಬಿಡ್ತಿ ಗಂಗೆ ನಿನ್ನ ಸಲುವಾಗಿ ನಾನು ಎಷ್ಟು ಕಷ್ಟಪಟ್ಟಿನಿ ಅನ್ನೋದು ನನಗೆ ಗೊತ್ತ. ಈಗ ನೀ ಆ ಗಂಗೆನ ಕೂಡ ಹಾರಾಡಕತ್ತಿ ಅಂದ್ರೆ ನೀವಿಬ್ರು ಹೆಂಗೆ ಮದುವೆ ಹಾಕಿರಿ ಆಗ್ರಿ, ನಾನು ನೋಡ್ಕೊಂತೀನಿ. ಕುಂತ್ರು ನಿಂತ್ರು ಬರಿಯಾಗಿ ನೆನಪಾಗದೈತಿ, ಎಲ್ಲಿ ನೋಡಿದಲ್ಲಿ ಆಕಿ ಲಂಪಗಾಗದೈತಿ. ಇನ್ನು ಒಂದು ಸಾರಿ ನೆನಪ ಭೇಟಿಯಾಗತೈತಿ, ಎಷ್ಟು ಯಾವ್ದು ಮಾತನಾಡಿ ಬೆಳಗಾಗತೈತಿ. ಅಕ್ಕಿ ಬರತೀರ ಬೇಕೆಂದು ಗೆಳೆಯ ಮರಾಳೆಂದು ಗೆಳೆಯ ಪ್ರೀತಿಯ ಬಾಯಿಯೊಳ ಹರಿಹೊತ್ತ ಗೆಳೆಯ ಮನಸ್ಸಿಗೆ ತಳಮಳ ಹರಿಹೊತ್ತ ಗೆಳೆಯ. ತಂದೆ ಗಾಲೇಶ್ವರ, ತಂದೆ ತಾಯಿಯನ್ನು ಕಳೆದುಕೊಂಡು ತಬ್ಬಲಿಯಾದ ನನ್ನನ್ನು ತನ್ನ ಮಗಳಿಗಿಂತ ಹೆಚ್ಚಾಗಿ ಕಾಣುವ ನನ್ನ ಅಣ್ಣ ಅತ್ತಿಗೆಯರಿಗೆ ಇನ್ನಷ್ಟು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡು. ಹಾಗೆ ತನ್ನ ತಂಗಿಯ ತಲೆಯ ಮೇಲೆ ಅಕ್ಷತೆ ಕಾಳು ಹಾಕಿ ಮಹದಾನಂದದಲ್ಲಿ ಇರಬೇಕೆನ್ನುವ ನನ್ನ ಅಣ್ಣನ ಕನಸು ನನಸು ಮಾಡು ದೇವ. ಹಾಗೆ ನನ್ನ ಇನ್ನೊಬ್ಬ ನನಗೆ ಒಂದು ನೌಕರಿಯನ್ನು ದಯಪಾಲಿಸು ದೇವ. ನಿನಗೆ ಕೈ ಮುಗಿದು ಬೇಡಿಕೊಳ್ಳುವೆ. ಶಿಲ್ಪ, ಯಾರು? ಹಾ, ಈ ಊರ ಗರ್ಭ ಶ್ರೀಮಂತ ಪ್ರೇಮರಾಜ್ ಅಂತ. ನಿಮ್ಮನ್ನ ನೋಡಿದ ತಕ್ಷಣ ಗೊತ್ತಾಯ್ತು. ತಾವೆಲ್ಲಿಗೆ ಬಂದ ಕಾರಣ? ಒಂದು ಮಹತ್ವ ಕೆಲಸವಿದ್ದಾಗಲೇ ಬರಬೇಕಲ್ಲ. ಪಾಪ ತಾವು ಹೇಗಿದ್ದೀರಿ ಅಂತ ವಿಚಾರಿಸಲು ಬಂದೆ. ನಮ್ಮ ಸುಖ ದುಃಖಗಳನ್ನ ವಿಚಾರಿಸುವುದಕ್ಕೆ ನನ್ನ ತಂದೆ ಗಾಲೇಶ್ವರ ಇದ್ದಾನೆ. ನೀವು ನಮ್ಮ ಮೇಲೆ ಕರುಣೆ ತೋರಿಸುವ ಅವಶ್ಯಕತೆ ಏನಿಲ್ಲ. ತಾವೇನು ಹೊರಟು ಹೋಗ್ಬೋದು. ಶಿಲ್ಪ, ನಾನೊಬ್ಬ ಅಗರ್ಭ ಶ್ರೀಮಂತ. ಈ ಸುತ್ತು 25 ಹಳ್ಳಿಗಳಿಗೆ ಒಡೆಯ. ಭಾಗ್ಯಲಕ್ಷ್ಮಿ ನಿನ್ನನ್ನು ಕೈ ಮಾಡಿ ಕರೆಯುತ್ತಾಳೆ ಅಂತ ಅಂದರೆ ಬಲಿಗೆ ಬಂದ ಭಾಗ್ಯಲಕ್ಷ್ಮಿಯನ್ನು ಅಲ್ಲಗೆಳೆದು ಮಾತನಾಡಬೇಡ. ನಾನು ಇಷ್ಟೆಲ್ಲ ಏತಕ್ಕಾಗಿ ಹೇಳುತ್ತೇನೆಂದು ವಿಚಾರ ಮಾಡು. ಅಂದರೆ ನಿನ್ನ ಕೈ ಹಿಡಿದು ನನ್ನ ಮಡದೆಯನ್ನಾಗಿ ಸ್ವೀಕರಿಸಿ ನನ್ನ ಮನೆಯ ಅಪಾರ ಸಂಪತ್ತಿಗೆ ಒಡತಿಯನ್ನಾಗಿಸಲು ಸಹಾಯ ಮಾಡಲು ಬಂದೆ. ನೀನು ನನ್ನನ್ನ ಕೈ ಹಿಡಿದು ಮಡದಿ ಮಾಡ್ಕೊಳ್ಳೋದಕ್ಕೆ ಬಂದಿದ್ಯಾ? ಇನ್ನೊಂದು ಶಬ್ದ ನೋಡಿದೆ ಸುಮ್ಮನೆ ಹೊರಟು ಹೋಗೋ ಇಲ್ಲಿಂದ. ನಾನು ಇಲ್ಲಿಂದ ಹೊರಟು ಹೋಗಬೇಕೇ? ಅದು ಸಾಧ್ಯವಿಲ್ಲ. ಗುಲಾಬಿ ಹೂವಿನಂತಿರುವ ನಿನ್ನ ಮಕರಂದವನ್ನು ಹೀರಲು ಬಂದಿರುವೆ. ನೀನೊಬ್ಬ ನನ್ನ ತಂದೆ ವಯಸ್ಸಿನಲ್ಲಿ ಇದ್ದಂತೆ ಕಾಣುತ್ತೆ. ಆದ್ರೆ ನಿನಗೆ ಯಾಕೆ ಬೇಕೋ ಈ ಕಾಮನಾಟ? ಶಿಲ್ಪ, ಕಾಮಕ್ಕೆ ಕಣ್ಣಿಲ್ಲ. ರತಿಕ್ರಿಯೆ ಆಡಲಿಕ್ಕೆ ವಯಸ್ಸು ಬೇರೆ ಬೇಕಾಗಿಲ್ಲ. ಈ ನಿನ್ನ ಗೋಳು ಪುರಾಣ ನನ್ನ ಮುಂದೆ ಏನು ಹೇಳಬೇಕಾಗಿಲ್ಲ. ನೀನು ನನ್ನವಳಾದರೆ ನನ್ನ ಅರಮನೆಯಲ್ಲಿಟ್ಟು ನಿನ್ನನ್ನು ದೇವತೆಯಂತೆ ಪೂಜಿಸುವೆ. ಬಾ ಶಿಲ್ಪ, ಬೇಗನ ಬಂದು ಮನ ತಣಿಸು ಬಾ. ಎಲ್ಲೋ ಕಾಮಂದ, ಯಾರು ಹಿಡಿದ ಸಮಯವನ್ನ ಸಾಧಿಸಿ ಒಂಟಿ ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡ್ಲಿಕ್ಕೆ ಬಂದಿದ್ದೆ. ಆದ್ರೆ ಪರಿಣಾಮ ನೆಟ್ಟಗಿರೋದಿಲ್ಲ ನೋಡು. ಇನ್ನೊಂದು ಸಲ ಇಂಥ ಕೆಟ್ಟ ಶಬ್ದಗಳ ನುಡಿಯಲಾರ್ದೆ ಹೊರಟು ಹೋದ್ರೆ ಸರಿ. ನುಡಿದ ನಿನ್ನ ನಾಲಿಗೆಯನ್ನ ಕಡ್ದು ಹಾಕಬೇಕಾಗತ್ತೆ. ಎಚ್ಚರ ಎಚ್ಚರ ಹೇಳುವ ಬಡ ಬಿಕಾರಿ ಹೆಣ್ಣೆ. ಇನ್ನನ್ನು ಇಲ್ಲಿಂದ ಮುಂದೆ ಹೋಗಲು ಅವಕಾಶ ಕೊಡಲಾರನು ಈ ಪ್ರೇಮ ರಾಜ. ಶಿಲ್ಪ, ಮಾತಿಗೆ ಮಾತು ಬೆಳೆಸಿ ನನ್ನ ಕಾಮದ ಪಿತ್ತ ನೆತ್ತಿಗೇರಿಸಬೇಡ. ಸುಮ್ಮನೆ ನನ್ನ ಮಾತಿಗೆ ಒಪ್ಪಿಕೋ. ನೀನು ಒಪ್ಪಿಕೊಂಡರೆ ನಿನ್ನಿಂದ ನಿನ್ನ ಅಣ್ಣಂದಿರು ಸುಖವಾಗಿರಬಹುದು. ಎಲ್ಲೋ ಕಾಮಂದ, ಈ ವಿಷಯ ಏನಾದ್ರೂ ವೀರಾದಿ ವೀರರಾಗಿರುವ ನನ್ನ ಅಣ್ಣಂದ್ರಿಗೆ ಏನಾದ್ರೂ ಗೊತ್ತಾದ್ರೆ ಈ ನಿನ್ನ ಮೈ ಚರ್ಮ ಸುಲಿದು ಚಪ್ಪಲಿ ಮಾಡಿಸ್ಕೋತಾರೆ. ಸುಮ್ಮನೆ ಹೊರಟು ಹೋಗೋ ಇಲ್ಲಿ.
ಇಲ್ಲಿಂದ. ಗತಿಸಿ ಹೋದ ಹಳೆಯ ಕತೆ ಅದಕ್ಕೆ ಈ ನಿನ್ನ ಬಿಂಕದ ಮಾತು ನನಗೆ ಹಾಕಬೇಡ. ಅದನ್ನೆಲ್ಲ ಅಲ್ಲಗೆಳೆದು ಈ ಸುಂದರವಾದ ತೋಳತೆಕ್ಕೆಯಲ್ಲಿ ಬಂದು ಅಪ್ಪಿಕೋ. ಇಲ್ಲವಾದರೆ ನಿನ್ನ ಮೇಲೆ ಬಲಾತ್ಕಾರದ ಬಾಣವನ್ನು ಉಪಯೋಗಿಸಬೇಕಾಗುತ್ತದೆ, ಎಚ್ಚರ. ಶಿಲ್ಪ, ಈ ನಿನ್ನ ಪ್ರೀತಿ ಪ್ರೇಮದಲ್ಲಿ ಬಿದ್ದು ಬಳಲುತ್ತಿರುವೆ. ಬಾ ಶಿಲ್ಪ, ಬೇಗನೆ ಬಂದು ಮನ ತಣಿಸು ಬಾ. ನೋಡಿ ಯಜಮಾನ್ರೆ, ನೀವು ನನ್ನ ತಂದೆ ವಯಸ್ಸಿನಲ್ಲಿ ಇದ್ದವರು. ಇಂಥ ಕೆಟ್ಟ ಕೆಲಸಕ್ಕೆ ಕೈ ಹಾಕಿ ನಿಮ್ಮ ಹಿರಿತನಕ್ಕೆ ಕುಂತು ತಂದುಕೊಳ್ಬೇಡಿ. ನೋಡಿ, ನನ್ನನ್ನು ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳಿಗಿಂತ ಹೆಚ್ಚಾಗಿ ನೋಡಿ. ದಯವಿಟ್ಟು ನನ್ನನ್ನು ಬಿಟ್ಬಿಡಿ, ನಿಮಗೆ ಕೈ ಮುಗಿದು ಬೇಡಿಕೊಳ್ತೀನಿ. ಶಿಲ್ಪ, ಅದು ಎಲ್ಲ ಈ ನಿನ್ನ ಗೋಳುಪುರಾಣ ನನ್ನ ಮುಂದೆ ಏನು ಹೇಳಬೇಕಾಗಿಲ್ಲ. ಅದನ್ನೆಲ್ಲ ಅಲ್ಲಗೆಳೆದು ಈ ಸುಂದರವಾದ ತೋಳತೆಕ್ಕೆಯಲ್ಲಿ ಬಂದು ಅಪ್ಪಿಕೋ. ಇಲ್ಲವಾದರೆ ನಿನ್ನ ಮೇಲೆ ಬಲಾತ್ಕಾರದ ಬಾಣವನ್ನು ಉಪಯೋಗಿಸಬೇಕಾಗುತ್ತದೆ, ಎಚ್ಚರ. ಯಜಮಾನ್ರಿ, ದಯವಿಟ್ಟು ನನ್ನನ್ನು ಬಿಟ್ಬಿಡಿ. ನಿಮ್ಮ ಕೈ ಮುಗಿದು ಕಾಲು ಮಡಿದು ಬೆಳೆದುಕೊಳ್ತೀನಿ. ಯಾಕೆಂದರೆ ನಾನು ನಿಮ್ಮ ಮಗಳಿಗಿಂತ ಹೆಚ್ಚಾಗಿದ್ದೇನೆ. ದಯವಿಟ್ಟು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನನಗೆ ಆಶೀರ್ವಾದ. ತಂದೆ ಆಗಿ ನಾನು ಆಶೀರ್ವಾದ ಮಾಡಬೇಕೇ? ಅದು ನಿನ್ನ ಹುಚ್ಚ ಕಲ್ಪನೆ. ಏಯ್! ಶಿಲ್ಪ, ಬೆಳೆದು ನಿಂತಿರುವ ನಿನ್ನಂತ ಸುಂದರವಾದ ಹೆಣ್ಣುಗಳನ್ನು ಮಗಳನ್ನುತ್ತಾ ಹೋದರೆ ಈ ಸಮಾಜದಲ್ಲಿ ಗಂಡನಾಗುವನ ಯಾರು? ಶಿಲ್ಪ, ಈ ನಿನ್ನ ಪ್ರೀತಿ ಪ್ರೇಮ ಶಬ್ದಕ್ಕೆ ಅರ್ಥ ಸಿಗುವುದಿಲ್ಲ. ಕೊನೆಯದಾಗಿ ನಿನಗೆ ಒಂದು ಮಾತು ಹೇಳುತ್ತೇನೆ, ನನ್ನ ಮಾತಿಗೆ ಒಪ್ಪಿಗೆ ಕೊಡು. ಎಲ್ಲೋ ಮಧುವ, ನಿನ್ನಂತೆ ಹಾರಾಡಿ ಮಣ್ಣು ಮುಕ್ಕಿ ಹೋಗಿದ್ದಾರೆ ಎಷ್ಟೋ ಜನ. ಹಿಂದೆ ರಾಮಾಯಣ ಮಹಾಭಾರತದ ಕಥೆಗಳನ್ನ ನೀನು ಕೇಳಿಲ್ವಾ? ಒಂದು ಹೆಣ್ಣಿಗಾಗಿ ವಿಶ್ವಾಮಿತ್ರ, ಇಂದ್ರ, ದೇವೇಂದ್ರನಂತವರೇ ಸತ್ತಿದ್ದಾರೆ. ಅಂದಾಗ ನೀನೇನಾದ್ರೂ ನನ್ನನ್ನು ಮುಟ್ಲಿಕ್ಕೆ ಬಂದಿದ್ಯಾದ್ರೆ ಹೆಣವಾಗಿ ಬಿದ್ದು ಹೋಗುವೆಯೋ ಮುದಿಹಂದಿ? ಗತಿಸಿ ಹೋದ ಹಳೆಯ ಕತೆ ಹೆದರಿಕೆ ಹಾಕಬೇಡ. ಈಗ ನಿನ್ನನ್ನು ನಾನು ಸುಮ್ಮನೆ ಬಿಡುವುದಿಲ್ಲ. ಶಿಲ್ಪ, ನಿಮ್ಮಂತ ಹೆಣ್ಣು ಮಕ್ಕಳನ್ನು ಜೊತೆ ರತಿಕ್ರಿಯೆ ಆಡಲಿಕ್ಕೆ ನಮ್ಮಂತ ಮುದೆ ಹಂದಿಗಳ ದೇವರ ಕಲಿಯುಗದಲ್ಲಿ ಸೃಷ್ಟಿ ಮಾಡಿರುತ್ತಾನೆ. ಮುಚ್ಚೋ ಬಾಯಿನ ಹಾದರದ ಪಿಂಡವೇ. ಪಶುಗಳಂತೆ ವರ್ತಿಸ್ತಾ ಇದೆಯಲ್ಲ. ಒಂದು ಹೆಣ್ಣು ಕೈ ಮುಗಿದು ಬೇಡಿಕೊಂಡ್ರು ಕೂಡ ಕರುಣೆ ಬಾರ್ದ ಕಟುಕ ನೀನು. ಅದೆಷ್ಟು ಹೆಣ್ಣುಗಳ ಜೀವನವನ್ನೇ ಹಾಳು ಮಾಡಿದೀಯಾ. ಅದೆಷ್ಟು ಪತಿವ್ರತೆ ಹೆಣ್ಣಿನ ಮುತ್ತೈತನ ಮಾಂಗಲ್ಯವನ್ನೇ ಹಾಳು ಮಾಡಿದೀಯಾ. ಎಷ್ಟು ಸಂಸಾರವನ್ನ ಹಾಳು ಮಾಡಿದೀಯಾ. ನಿನ್ನಂತ ಮುದಿಗುಬಿಗೆ ನಾನು ಪ್ರೇಯಸಿ ಆಗಬೇಕೇನೋ? ಏ ಮುದುಗೊಟ್ಟೆ, ನೋಡು, ಹೆಚ್ಚಿಗೆ ಮಾತಾಡದೆ ಇಲ್ಲಿಂದ ಹೊಟ್ಟು ಹೋದ್ರೆ ಸರಿ. ಕಾಮದ ಪಿತ್ತ ನೆತ್ತಿಗಿರುವ ನಿಂತಿರುವ ನಿಮ್ಮಂತ ದ್ರೋಹಿಗೆ ಬುದ್ಧಿ ಕಲಿಸದೆ ಬಿಡಲಾರೆ. ನೀನೊಂದು ಹೆಣ್ಣು, ನೀನು ಏನು ಮಾಡಬಲ್ಲೆ? ನಿನ್ನಲ್ಲಿ ಧೈರ್ಯವನ್ನೋದು ಇದ್ದಿದ್ದೆ ಆದ್ರೆ ಮುಟ್ಟಿ ನೋಡು ನನ್ನನ್ನ. ಈ 20 ಹಳ್ಳಿಗಳಿಗೆ ಒಡೆಯನಿಗೆ ಇದುವರೆಗೆ ಸವಾಲು ಹಾಕಿದೆಯನ್ನು ನೋಡಿದ್ದೇ ಇಲ್ಲ. ಈಗ ನಿನ್ನನ್ನು ನಾನು ಸುಮ್ಮನೆ ಬಿಡುತ್ತೇನೆ ಎಂದು ತಿಳಿದಿರುವೇನೆ. ಎಲ್ಲೋ ಪ್ರೇಮರಾಜ, ನನ್ನನ್ನ ಮುಟ್ಲಿಕ್ಕೆ ಬಂದಿದ್ಯಾದ್ರೆ ಕಾಲಲ್ಲಿರುವ ಚಪ್ಪಲಿ ನಿನ್ನ ಕೆನ್ನೆಗೆ ಬಾರಿಸಬೇಕಾಗತ್ತೆ. ಎಚ್ಚರ. ನನ್ನಂತವನಿಗೆ ನಿನ್ನ ಚಪ್ಪಲಿ ಹೆದರಿಕೆ ಹಾಕುವೇನೆ ಹೊಲಸು ಎಣ್ಣೆ. ಈಗ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಶಿಲ್ಪ, ಇದುವರೆಗೂ ಯಾವ ಹೆಣ್ಣು ಈ ರೀತಿಯಾಗಿ ಮುಟ್ಟಿ ನನ್ನ ಕ್ರೋಧ ನೆತ್ತಿಗೆ ಎಬ್ಬಿಸಿದ್ದಿಲ್ಲ. ಈಗ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಮಾನವ ಜಾತಿಯ ಪಶುವೆ, ಈ ನನ್ನ ಗಣ ಕಾರ್ಯಕ್ಕೆ ಅಡ್ಡಿ ಬಂದವನ ಅವನ ಯಾರು? ಅಪ್ಪ, ನೀನು ಇಂಥ ಹೊಲಸು ಕೆಲಸ ಮಾಡಲು ನಿನಗೆ ನಾಚಿಕೆ ಆಗುವುದಿಲ್ಲವೇ? ಕಿರಣ್, ನೀನು ಮನೆಗೆ ಬಾ, ವಿಚಾರಿಸಿ ಹೇಳುತ್ತೇನೆ. ನೋಡಿ, ಅವರು ಮಾಡಿದ ತಪ್ಪಿಗೆ ನಾನು ನಿಮ್ಮಲ್ಲಿ ಕ್ಷಮೆ ಕೇಳುತ್ತೇನೆ. ಅಯ್ಯೋ, ಇದರಲ್ಲಿ ಕ್ಷಮೆ ಕೇಳುವ ಮಾತೇನು ಬಂತು? ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣವನ್ನು ಕಾಪಾಡಿದ ನನ್ನ ಪಾಲಿನ ದೇವರು ನೀವು.
ಅಂದರೆ ತಾವು? ನಾನು ಈ ಊರಿನ ರಾಮನ ತಂಗಿ ಶಿಲ್ಪ ಅಂತ. ಅಂದ ಹಾಗೆ ತಾವು? ನಾನು ಇದೇ ಊರಿನ ಜಮೀನ್ದಾರ್ ಮಗ ಕಿರಣ್ ಅಂತ. ನೋಡಿ, ನೀವು ಬಂದು ನನ್ನ ಮಾನ ಪ್ರಾಣವನ್ನ ಕಾಪಾಡಿದ್ರಿ. ಈ ನಿಮ್ಮ ಋಣವನ್ನ ನನ್ನ ಜೀವನ ಪರ್ಯಂತ ಮರೆಯಲಾರೆ. ಆದ್ರೆ ಈ ಋಣವನ್ನ ತೀರಿಸಬೇಕು ಅಂದ್ರೆ ನೀವು ನಂದೊಂದು ಮಾತನಾಡಿಸ್ಕೊಡ್ತೀರಾ? ಅದೇನು ಹೇಳು ಶಿಲ್ಪ. ನೋಡಿ, ನನ್ನನ್ನ ನಿಮ್ಮ ಸತಿಯನ್ನಾಗಿಸ್ಕೊಳ್ಬೇಕು ಅಂತ ನಿಮಗೆ ಹೇಳ್ತಾ ಇದ್ದೀನಿ. ಇದು ನಿನ್ನ ಕೊನೆ ನಿರ್ಧಾರವೇನು? ಹೌದು, ಇದು ನನ್ನಾನೆ ನಿಮ್ಮಾನೆ. ನನ್ನ ಹೆತ್ತವರ ಮೇಲೆ ಆನೆಗೂ ಈ ಮಾತು ಸತ್ಯ. ಕಿರಣನ ಈ ಮನ ಗೆದ್ದ ನೀನೇ ನನ್ನ ಪ್ರೇಮದ ರಾಣಿ. ಬಾರೆ, ಈ ಶ್ರೀ ವೆಂಕಟೇಶ್ವರ ಜಾತ್ರೆಗೆ ಬಂದಿದ್ದೀಯಾ. ನಿನ್ನ ಸಮುದ್ರ ಕಂಠದಿಂದ ಒಂದು ಮನವನ್ನು ತನುಸು ಮಾಡಬಾರದೆ? ಆಯ್ತು, ನಿಮ್ ಇಷ್ಟದಂತೆ ಆಗ್ಲಿ. ಪ್ರೀತಿಗಾಗಿ ಪ್ರಾಣ ಹೋಗಲಿ, ಪ್ರಿಯ ನಿನ್ನ ಕೈ ಬಿಡಲಾರೆನೋ. ಯುಗಗಳು ಕಳೆದು ಉರುಳಿದರು, ನೀನೆ ನನ್ನ ಜೀವದ ಜ್ಯೋತಿ. ಪ್ರೀತಿಗಾಗಿ ಪ್ರಾಣ ಹೋಗಲಿ, ಪ್ರಿಯ ನಿನ್ನ ಕೈ ಬಿಡಲಾರೆನೋ. ಪ್ರೀತಿಗಾಗಿ ಪ್ರಾಣ ಹೋಗಲಿ, ಪ್ರಿಯ ನಿನ್ನ ಕೈ ಬಿಡಲಾರೆನೋ. ಯುಗಗಳು ಕಳೆದು ಉರುಳಿದರು, ಯುಗಗಳು ಕಳೆದು ಉರುಳಿದರು, ನೀನೆ ನನ್ನ ಜೀವದ ಜ್ಯೋತಿ. ಪ್ರೀತಿಗಾಗಿ ಪ್ರಾಣ ಹೋಗಲಿ, ಪ್ರಿಯ ನಿನ್ನ ಕೈ ಬಿಡಲಾರೆನೋ. ಲಾ 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 ಲಾ. ಕಿರಣ್, ನಾನಿನ್ನು ಬರ್ಲಾ? ಓಕೆ, ಟಾಟಾ. ಬಾಯ್ ಬಾಯ್. ನಾನು ಸರಿಯಾದ ಸಮಯಕ್ಕೆ ಬಂದು ಒಂದು ಹೆಣ್ಣಿನ ಮಾನ ಪ್ರಾಣ ಕಾಪಾಡಿದೆ. ತಂದೆ ವೆಂಕಟೇಶ್ವರ, ನಿನ್ನ ಎದುರಲ್ಲಿ ಇಂಥ ಹೀನ ಕೃತ್ಯ ನಡೆದರೂ ಸುಮ್ಮನೆ ಕುಳಿತಿದ್ಯಲ್ಲ. ಈ ಜಗವೇ ವಿಚಿತ್ರವಾಗಿದೆ. ನನ್ನ ತಂದೆ ಈ ಊರಿನ ಒಡೆ ಎಣಿಸಿಕೊಂಡು ಇಂಥ ಹೀನ ಕಾರ್ಯಕ್ಕೆ ಕೈ ಹಾಕಿರುವನೆ. ಇಷ್ಟು ದಿನ ನಾನು ಶಾಲೆ ಕಲಿಯಲು ಬೆಂಗಳೂರಿಗೆ ಹೋಗಿ ಹುಚ್ಚಿ ಹಿಡಿದಂತಾಗಿತ್ತು. ಇವತ್ತಿನ ಘೋರ ಸನ್ನಿವೇಶ ನೋಡಿ ನನಗೆ ಹುಚ್ಚಿ ಹಿಡಿದಂತಾಗಿದೆ. ಈಗಲೇ ಮನೆಗೆ ಹೋಗಿ ವಿಚಾರಿಸಿದರಾಯಿತು. ಸರಿಗಮ ವದನಿ ಸಂಗೀತದ ಹರಿಕಾರನೇ,
ಹೃದಯ ತರಂಗದ ವೀಣೆ ಮೀಟಿದ ವೈನಿಕ ನೀನೆ ನಿನ್ನ ಗಾನದ ಸ್ವರತಾನಯ ಆಲಾಪಗೆ ಜಗ ನಿಂತು ಸೋತು ತನ್ನ ತಾನೆ ಮರತಂದಿದೆ ರಾಜನೇ ಪುಟರಾಜನೇ ಅಂದರ ರವಿತೇಜನೇ ಆಶ್ರಮದ ಆರಾಧನೆ ತರಗಿಳಿದ ಗಂಧರ್ವನೇ ನಿನ್ನೊಡಲಿನಲ್ಲಿ ಆಡಿ ಬೆಳೆದ ಚಂದಮ್ಮನ ರಾಜನೇ ಪುಟರಾಜನೇ ಅಂದರ ರವಿತೇಜನೇ ಜೈ ಅಗಡಬಂಬಂ ಬಾಲನಾಥ ಗಾಲಾಪುರದ ಗಾಲೇಶ್ವರ ಅಮಲೇಜಿರಿ ಮಾರುತೇಶ ಜೈ ಅಗಡಬಂಬಂ ಏನ್ ಕೊಡವಾ ಹುಬ್ಬಳ್ಳಿ ಮರ ಎಂತ ಚಂದ್ರ ಕೊಡವಾ ಏನ್ ಕೊಡವಾ ಹುಬ್ಬಳ್ಳಿ ಮರ ಎಂತ ಚಂದ್ರ ಕೊಡವಾ ದಿಕ್ಕಿಲ್ಲ ತೊಳೆದಿಲ್ಲ ಬಳಬಳ ಹೊಳಿದೈತಿ ದಿಕ್ಕಿಲ್ಲ ತೊಳೆದಿಲ್ಲ ಬಳಬಳ ಹೊಳಿದೈತಿ ತಂದಿಂದೆಲ್ಲ ತಾಮ್ರಜನ ಮೀರಿ ತಿರುಗಾದೈತಿ ಏನ್ ಕೊಡ ಯಪ್ಪ ಏನ್ ಕೊಡವಾ ಹುಬ್ಬಳ್ಳಿ ಮರ ಎಂತ ಚಂದ್ರ ಕೊಡವಾ ಅಪರ ನಿಮ್ಮ ಪಾದಕ್ಕೆ ಅಡ್ಡ ಬಿದ್ದೆ ಗುರುವೇ ಬೇಗನೆ ನನ್ನ ಕಷ್ಟದಿಂದ ಪಾರು ಮಾಡಿ. ಎದ್ದೇಳು ತಾಯಿ ಎದ್ದೇಳು ಆ ನೆಲಗುಡಿ ಬಸವಣ್ಣ ಸದಾ ನಿನ್ನನ್ನು ನಗು ನಗುತ್ತಾ ಇಟ್ಟಿರಲಿ. ಅಪ್ಪರ ನೀವು ಯಾವ ಮಠದಾಗಿಂದ ಬಂದಿರಿ ಅಪ್ಪರ? ನಾವು ನಾವು ಜೈ ಅಗಡಬಂಬಂ ಬೋಲೋನಾಥ ನಾವು 11 ಲಿಂಗದ ಕಳ್ಳಿಗುಡ್ಡದ ಪರ್ವತದಲ್ಲಿ 18 ವರ್ಷ ತಪಾಸು ಮಾಡಿ ದಿನಕ್ಕೆ 5 ಲೀಟರು ಜವರಿ ಆಕಳ ಹಾಲು ಕುಡಿದು 328 ಧಾರವಾಡ ಪೇಡ ತಿಂದು ತಪಸ್ಸು ಮಾಡಿ ವರಪರ ಪಡೆದ ಮಹಾಸ್ವಾಮಿ, ನೆಲಮಠದ ಮಹಾಸ್ವಾಮಿ. ಯಪ್ಪ ಗುರುಗಳೇ ಎಂತ ಗುದಿನಾಗಿಂದ ಅಲ್ಲ ಗುಡ್ದಾಗಿಂದ ಹೊರ ಪಡೆದು ಬಂದಿರಿ ಅಪ್ಪ ನೀವು. ಅಪ್ಪರ ನಿಮ್ಮ ದರ್ಶನ ಪಡೆದ ನಾನೇ ಭಾಗ್ಯಶಾಲಿ ಅಪ್ಪರ, ನಾನೇ ಭಾಗ್ಯಶಾಲಿ ಅಪ್ಪರ. ನಮ್ಮಂತ ಬಡವರ ಕಷ್ಟ ಬಗೆಹರಿಸಕ್ಕೆ ಅಲ್ಲಿಂದ ಇಲ್ಲಿಗೆ ಬಂದಿರಿ ಅನ್ನೆಲ್ಲ ಪಾಟ್ ನಿಮ್ಮ ಪಾದ ಕೊಡ್ರಿ ಅಪ್ಪರ. ಮಗಳೇ ಎದ್ದೇಳು, ಮಗಳೇ ಎದ್ದೇಳು. ನಮ್ಮಂತ ಸ್ವಾಮಿಗೆ ಹಣೆ ಹಚ್ಚಿ ನಮಸ್ಕಾರ ಮಾಡಿದ ಮೊದಲನೇ ಭಕ್ತಳು ನೀನು. ಹೌದ್ರಿ ಅಪ್ಪ. ಅಂದ ಹಾಗೆ ನಿನ್ನ ಕಷ್ಟವನ್ನು ಅಂತರಾತ್ಮದಲ್ಲಿ ನೋಡಿ ನನ್ನ ಭಕ್ತರ ಹತ್ರ 11 ಲಿಂಗದ ಪರ್ವತದಲ್ಲಿ ಬೇಡಿಗೆ ಹೇಳುತ್ತೇನೆ. ಅಪ್ಪರ ಎಲ್ಲಾರ್ದು ಒಂದೊಂದು ಲಿಂಗ ಐತಿ, ನಿಮ್ದೇನು 11? ಅಪ್ಪರ್ದು ಐತಿ, ನಿಂದ ಐತಿ, ಸುಮ್ಮನೆ ಅಂದ್ರ ನಾನು ನೋಡೀನಿ. ಅಪ್ಪರ ಈ ನನ್ನ ಮನಸ್ಸಿನಾಗಿಂದ ಕೊರಗು ಕೇಳಿ ನಮ್ಮನ್ನು ಸೀದಾ ಮಾಡಕ್ಕೆ ಇಲ್ಲೇ ಬಂದಿರಿ ಅಂದಮೇಲೆ ನಾ ಎಂತ ಭಾಗ್ಯಶಾಲಿ ಅಪ್ಪರ. ಪಟ್ನ ನನಗೆ ಕೊಡ್ರಿ ವರ ಕೊಡ್ರಿ. ಮಗಳೇ ನಿನ್ನ ಹೆಸರು ಏನು? ಗರತಿ ಗಂಗವ್ವ. ಪವಿತ್ರವಾದ ಗಂಗೆ ಹಾಗೆ ಇದೆಯಾ? ಹ್ಞೂನ್ರಿ ಅಪ್ಪ. ಏನು ವರ ಕೇಳುತ್ತೀಯಾ? ಕೇಳು ಮಗಳೇ. ನೀವು ಬೇಡಿದ ವರವನ್ನು ಕೊಟ್ಟು ನಾವು ಭಕ್ತರ ಸಮೂಹಕ್ಕೆ ಬೇಗನೆ ಭೇಟಿ ಕೊಡಲು ಹೋಗಬೇಕು. ತಂದೆ, ನನಗ ಇಬ್ರು ಹುಡುಗರು ಗಂಟು ಬಿದ್ದಾರಪ್ಪ. ಆ ಚಿತ್ತಿ ಮಳೆಯಾಗ ಬೆದನಾಯಿಗೆ ಹೆಂಗ ಗಂಡ ನಾಯಿಗಳು ಗಂಟು ಬಿದ್ದಿರ್ತಾವಲ್ಲ, ಹಂಗಚ್ಚ ಈ ಜಾಲಿ ಆಳದಾಗ ನನಗೆ 2 ಗಂಡಗಳು ಗಂಟು ಬಿದ್ದಾವೆಪ್ಪ. ಅವ್ರಿಬ್ಬರೊಳಗೆ ಯಾರು ಮದುವೆ ಆದ್ರೆ ನನ್ನ ಬಾಳೆ ಬೆಚ್ಚಗಾಗುತ್ತ, ಮೊದಲು ಅದನ್ನ ಹೇಳ್ರಿ. ಜೈ ಅಗಡಂಬಂಬಂ ಭೋಲೋನಾಥ. ಏ 11 ಲಿಂಗದ ಕಳ್ಳಿ ಪರ್ವತದ ವಾಸವಾಗಿರುವ 11 ಲಿಂಗಗಳೇ, ಈ ಭಕ್ತಳು ಕೇಳಿದ ಪ್ರಶ್ನೆಗೆ ಸರಿಯಾಗಿ ಉತ್ತರವನ್ನು ನೀಡಿ. ಮಗಳೇ ತಂದೆ, ಮಗಳೇ ನೀನು ಕೇಳಿದ 2 ಹುಡುಗರು ಅಂತ ಹೇಳಿದೆ ತಾನೇ? ತಂದೆ. ಅಂದರ ಒಬ್ಬನ ಹೆಸರು ಗೋ ಅಂತ, ಇನ್ನೊಬ್ಬನ ಹೆಸರು ಬ ಅಂತ ಐತಿಯೋ ಇಲ್ಲ?
ಯಪ್ಪ ಇವ ಏನು ಕರೆ ಕರೆ ಹೇಳಿದ್ರಿ ಅಪ್ಪರ ಕರೆನೇ ರೀ ನೀವು ಹೇಳಿದ ಕರೆನ ನೋಡ್ರಿ ಅವರ ನೋಡ್ರಿ ಮಗಳೇ ಕರೆ ನೀನು ಯಾರನ್ನು ಮದುವೆ ಆಗಬೇಕಂದ್ರೆ ಹೇಳಬೇಕಾದ್ರೆ ಸ್ವಲ್ಪ ಖರ್ಚಾಗ್ತೈತಿ ಮಗಳೇ. ಅವನವನು ಡಾಗ್ ಸತೀಶನ್ ತಂಗಿದ್ದೀನ್ರಿ ನಾನು. ತಲೆನ ಕೆಡಿಸ್ಕೋಬೇಡ್ರಿ. ಎಷ್ಟು ಖರ್ಚಾಗತ್ತೆ ಹೇಳ್ರಿ ಅವ್ನು ಬರೀ ಒಂದೊಂದು ಕೋಟಿಗೆ 1 ಲಕ್ಷ ಕೊಟ್ಟ ಮಗಳದೀನಿ ನಾನು. ಅಲ್ಲ 1 ಕೋಟಿ ಲಕ್ಷ ಎಲ್ಲ ಲೆಕ್ಕಕ್ಕೆ ಹತ್ತಂಗಿಲ್ಲ ನಮಗ. ಜೈ ಅಗಡಂಬಂ ಭೋಲೋನಾಥ. ಎದ್ದೇಳು ಹೇಳು ಭಕ್ತಳೇ, ನನ್ನನ್ನು ಅಷ್ಟೊಂದು ಕೀಳಮಟ್ಟದ ಸ್ವಾಮಿ ಎಂದು ತಿಳಿದಿರುವೆಯಾ? ಈಗ ಈ ಸನ್ಯಾಸಿಗೆ ಬೇಕು ಈ ಹಣಕ್ಕಿಂತ ಈ ಗುಣ ವಾಸಿ ಮಾಡಲು ಭಕ್ತರ ಕೆಲಸ ಮಾಡಲು ಸದಾ ಸಿದ್ಧರಾಗಿ ಇದ್ದಿದ್ದೇವೆ. ತಂದೆ ನೀವ ಹೇಳಿದ್ರಲ್ರಿಪ್ಪ ಪರಿಹಾರ ಮಾಡಕ ಭಾಳ ಖರ್ಚಾಗತ್ತ ಅಂತೇಳಿ, ಏನೋ ರೊಕ್ಕ ಇರ್ಬೋದು ಅಂತೇಳಿ ಅಂದೇನ್ರಿ ಅಪ್ಪ. ಟ್ಯಾಕ್ಸಿ ಬರ್ತೀರಿ. ಹೋಗಲಿ ಬಿಡು ಮಗಳೇ, ಬಿಡು. ತಪ್ಪು ಮಾಡಿದವರಿಗೆ ಕ್ಷಮಿಸಲು ಸದಾ ಸಿದ್ಧರಾಗಿ ಬಂದಿದ್ದೇವೆ. ಮಗಳೇ, ತಂದೆ ನಿನಗೆ ಏನು ವರ ಕೇಳುತ್ತೀಯಾ ಕೇಳು. ನಿನ್ನ ಬಲಗೈಯನ್ನು ನನಗೆ ಬಲಗೈ ಮೇಲೆ ಇಟ್ಟರೆ ಸಾಕು, ನೀ ಯಾರನ್ನು ಆಗಬೇಕಂತ ಹೇಳುತ್ತೇನೆ. ಸಾರಿ ಗುರುವಿ, ಬಲಗೈ ಬೀಜಿ ಐತಿ, ಎಡಗೈ ತಗೋರಿ ಅಪ್ಪರ. ನಿನಗೇನ ತಿಂಡಿ ಆತನು? ಹಂಗ್ಯಾಕೆ ಇಸ್ಕಾಗತ್ತೀರಿ ಸ್ವಾಮ್ಯಾರ? ಏನು ಹೌದಲ್ಲ ನೀವು? ಏನು ಗಜಮಾ ಮುತ್ತೇನು? ಭಕ್ತಳೇ, ಹೀಗೆ ಮಾಡಿದರೆ ನಿನ್ನ ನರಗಳು ಎದ್ದು ಕಾಣುತ್ತದೆ. ಅವಾಗ ನಿನ್ನ ನರಗಳು ಯಾವ್ಯಾವ ನರಗಳನ್ನು ನೋಡಿ ನಾವು ಯಾರನ್ನ ಮದುವೆ ಆಗಬೇಕಂತ ಹೇಳಲಿಕ್ಕೆ ಬರುತ್ತದೆ. ಹಂಗ ಮಾಡಿದ್ರ ನರ ಹೇಳ್ತಾವ. ನಿಮಗೇನು ಗೊತ್ತೈತಿ? ಹಾ ತಗೋರಿ, ಮನಸ್ಸಿಗೆ ಬಂದಂಗೆ ಇಚ್ಚಗ್ರಿ. ಯಾರು ಬೇಡ ಅಂತಾರ ತಗೋರಿ. ಭಕ್ತಳೇ, ಭಕ್ತಳೇ, ನಾನು ಇನ್ನೊಂದು ಸಲ ಇದಾ ಜಾಗದಲ್ಲಿ ಬರುತ್ತೇನೆ. ನೀನು ಕರೆಕ್ಟ್ ಇದಾ ಜಾಗದಲ್ಲಿ ನಾಳೆ ಬಂದು ಬಿಡು. ನಾನು ಬರ್ತೀನಿ. ಈಗ ನನ್ನ ಒಬ್ಬ ಭಕ್ತಳು ಸಾಯುವ ಸ್ಥಿತಿಯಲ್ಲಿದ್ದಾಳೆ. ನಾನು ಬೇಗನೆ ಅಲ್ಲಿಗೆ ಹೋಗಬೇಕು. ಹೋಗಿ ಬರ್ತೀನಿ. ಜೈ ಅಗಡ ಬಂಬಂ. ಅಪಾರ ಅಪಾರ ಅಪಾರ. ರೊಕ್ಕ ಇಲ್ಲ ಕಿಸೆದಾಗ, ದಿನ ಇರುತ್ತನ ನಿಸೆದಾಗ, ಕೈಯ ಕೊಟ್ಟಿದಿ ನನಗ, ಪ್ರೀತಿ ಮುಚ್ಚಿದಿ ಮನ್ನಾಗ. ರೊಕ್ಕ ಇಲ್ಲ ಕಿಸೆದಾಗ, ದಿನ ಇರುತ್ತನ ನಿಸೆದಾಗ, ಕೈಯ ಕೊಟ್ಟಿದಿ ನನಗ, ಪ್ರೀತಿ ಮುಚ್ಚಿದಿ ಮನ್ನಾಗ. ಗಂಡಕರ ಗೆಳೆಯರ ಕುಡಕ ಅಂತ ಕರಿಯ ತಾರ ನನ್ನ, ಕುಡಕನ ಮಾಡಿ ವಾದಿ ನೀನ. ಆಹಾ ಗುರುವೇ ಗುರುವೇ. ಏನ ಗಂಗಾ? ಗುರುವೇ ಓ ಗುರುವೇ ಸಮಾಧಾನ. ಗುರುವೇ. ಓ ಗಂಗಾವ್ರೆ, ಆ? ಯಾಕ ಹಿಂಗ ತಿನ್ನು ಮಂಗ್ಯಾನಂಗ್ ಮಾಡಕತ್ತಿಯಲ್ಲ? ಏನು ಸಮಾಚಾರ? ಅಯ್ಯ ಓದ್ನ ನಾವು ಮುತ್ಯ. ಅಯ್ಯ ಇದು ಏನಿಲ್ಲ ಬಿಡ್ರಿ. ಏನು ಇಲ್ಲಿ ಬಿಡ್ರಿ ಅಂತ ಎಷ್ಟು ಚಂದ ಅನ್ನಕತ್ತಿಯಲ್ಲ. ಯಾಕ ನಾ ಇನ್ನೇ ಬರೋ ಹೊತ್ನಿಗೆ ನೀವು ಒಂಥರ ವಿರಹ ದನಿ ತೆಗದಂಗೆ ಕೇಳ್ಸಕತ್ತಿತ್ತು. ನೀನು ಮೋಹ ನಿನಗೇನು ಗೊತ್ತೈತಿ? ದೊಡ್ಡ ಗುದಿನಾಗ ಸಾರಿ ಗುಡ್ದಾಗಿಂದ ಬಂದಿದ್ರು ಅವರು. ಅದು ಏನಾಯ್ತು ಗೊತ್ತನು? ಯವ್ವ ಎಲ್ಲರಿಗೂ ಒಂದೊಂದು ಲಿಂಗ ಇರುತ್ತ. ಅವ್ರ ಹತ್ರ 11 ಲಿಂಗ. ಕಳ್ಳಿ ಪರ್ವತದ ಮಹಾಸ್ವಾಮಿಗಳು ಬಂದಿದ್ರು. ಅವ್ರ ಹತ್ರ ನಾ ಏನೇನೋ ಕೇಳಾಕತ್ತಿದ್ದೆ. ಅಷ್ಟ್ರಾಗ ಹೋಗಬಿಟ್ನ 11 ಲಿಂಗದ ಕಳ್ಳಿ ಪರ್ವತದ ಮಹಾಸ್ವಾಮಿಗಳು. ಏನು 11 ಲಿಂಗ? 11 ಲಿಂಗದ ಕಳ್ಳಿ ಪರ್ವತ ಮಹಾಸ್ವಾಮಿಗಳು ಬಂದಿದ್ರ? ನಿನ್ನವನು ಏನು ಮಾಡಿದಿಲ್ಲ ಅಪ್ಪ ನೀನು? ನಾ ಹೆಂಗೂ ಬಂದಿದ್ನ್ಯ, ನಾನು ಅವ್ರ ದರ್ಶನ ತಗೊಂಡು ಮನೆಗೆ ಹಾಕಿದ್ನ್ಯಾ. ನಿನ್ನವನ್ ನಿಂದ್ರ ಅಂತ ಹೇಳ್ಬಿಡ್ದ ನೀನು. ಹಾಗೆ ನಂದ ಇನ್ನೂ ಕೇಳಿಲ್ಲ. ನಿನ್ ಧ್ವನಿ ಕೇಳೋಣ. ಅವನವನು ಎತ್ತಬೇಕು ಅತ್ತಾಗ ಓಡೋತ್ ನೋಡದು. ಹುಚ್ಚನಾಯಿ ಕಡ್ದ ಇವನವನ ನನ್ನ ಧ್ವನಿ ಕೇಳಿ ಓಡೋದ್ನ. ನಾವು ಗಜಮ ಮುತ್ತೇನ ಅದನ್ನ ಹಂಗಾರ. ಹೌದೌದು. ನಿನ್ನವನ ಶಿಕ್ಷಕರ ಜೋಡಿ ಮಾತಾಡ್ಸ್ಕೊಂಡು ನಿಂದ್ರಬೇಡ ಅಂತ ಎಷ್ಟ್ ಸಲ ಹೇಳಲಿ ನಿನಗ? ವೇಷ ಧರಿಸಿ ರಾವಣಂತ ಸ್ವಾಮಿಗಳು ಬಾಳ ತುಂಬ್ಯಾರ ಇದ್ರಾಗ. ಎಲ್ಲರ ಹೊತ್ತಗೊಂದು ಹೋಗಿ ನಾವು ನೀನು ಏನಾರ ಮಾಡಿದ್ರ ಏನ್ ಮಾಡ್ತೇವಾಗ? ಸುಮ್ಮನೆ ಮನೆ ಕಡೆ ಹೋಗ್ಬಿಡ್ದ ನಮಗೂ ಬ್ಯಾಸ. ಕರೆ ಕರೆ ನೋಡು, ನೀ ಅನ್ನೋ ಮಾತನ್ನ ಕರೆನ ಐತ್ ನೋಡು. ಈಗ ನಾನು ದಡ್ಡಕ್ಕಾಗಿನಿ.
ನಾನು ಅಟ್ ಎಷ್ಟು ಚಂದ ಅನ್ನಕತ್ತಿಯಲ್ಲ ನೀನ್ ನಾವು ನಾಚಿಗೆ ಬರ್ಲು ನಿಂಗೆ ಅನ್ನಕ್ಕ ಆಗ ನಾಚಿಗೆ ಬರಕ್ ನಾ ಏನು ಇಲ್ಲಿ ನಿಂತಾರಲ್ಲ ಅವ್ರ ಮುಂದಾಗಂದಿ ನಾನು ನನ್ನ ಕೈ ಹಿಡಿಯುವ ನನ್ನ ಭಾವಿ ಪತಿ ನನ್ನ ಗಂಡನ ಮುಂದೆ ಹೇಳಿದೆ. ಕರೆ ಐತೆ ಅನ್ನಿಸ್ತಾ ಇದೆಯಾ? ಚುಮ್ಮ ಚುಮ್ಮ ಅನ್ನಿಸ್ತಾ ಇದೆಯಾ? ಕರೆ ಕರ್ನ ಹೇಳಾತೀನು. ನೀನೇ ನನ್ನ ಗಂಡ, ನಾನೇ ನಿನ್ನ ಹೆಂಡತಿ. ನಾ ಹೇಳೋ ಮಾತು ಕರೆ ಐತಿ. ನಾ ನೋಡಿಲ್ಲ ತಡಿ ಮಾಸ್ತಾರ ಹಂಗ್ಯಾಕ ನಂದು ಇರುತ್ತಲ್ಲ ಮುಂದ. ನಾ ಈಗ ಸಣ್ಣಕ್ಕೆಲ್ಲ ಮತ್ ನನಗೆ ದೊಡ್ಡಕ್ಕಾಗಿನಿಲ್ಲ. ನೀನ ದೊಡ್ಡಕ್ಕಾಗಿ ನಿಮಗಲ್ಲ ಮತ್ತೆ ಯಾಕೆ ನಮ್ದು ಒಗೆ ಬಂದಿದ ಹುರುಪನಾಗ ತಂದಾಗ ಒಳಗೆ ಹಚ್ಚಿ ಗಲಗಲೆ. ಮರತೀನೆಂದರ ಮರಿಯಲಿ ಅಂಗ ನಿನ್ನ ನೆನಪು ನೆರಳಿನಂಗ ಬಾಬಾ 3:30 ಆತು ಇಟ್ರಾಗ ಸಮಾಧಾನ ಮಾಡ್ಕೊ. ಚಲೋ ಮಾಡ್ಯಾರ ಹಿಂದವ್ರು. ಬಾ ಯಾಕೆ ಬಂತು? ಶಿವರಾಜ್, ನನ್ನ ಜೀವನದಲ್ಲಿ ಆಗಬಾರ್ದಂತ ಘಟನೆ ನಡೆದು ಹೋಯಿತು. ನಾನು ಹೀಗೆ ಆಗುತ್ತದೆ ಅಂತ ತಿಳಿದಿರಲಿಲ್ಲ. ಆಗ್ಬಾರ್ದು ಏನಾಗಿದೆ? ತಾವು ಹೀಗೇಕೆ ಮಾತನಾಡುತ್ತಿರುವಿರಿ? ನೀವು ಮಾತನಾಡುವ ರೀತಿ ನೋಡಿದರೆ ಎಲ್ಲೋ ತಪ್ಪಿದವರಾಗೆ ಕಾಣುತ್ತದೆ. ಶಿವರಾಜ್, ನನ್ನ ಮಗ ಬೆಂಗಳೂರಿನಿಂದ ಊರಿಗೆ ಬಂದು ಬಿಟ್ಟಿದ್ದಾನೆ. ನಿಮ್ಮ ಮಗ ಊರಿಗೆ ಬಂದರೆ ನಾವು ಮಾಡುವ ವ್ಯವಹಾರಕ್ಕೆ ತೊಂದರೆ ಆಗಬಹುದು ಎಂಬುವುದು ಮನಸ್ಸಿನಲ್ಲಿ ಆತಂಕ ಹುಟ್ಟಿದೆ. ನಾವು ಯಾವುದಕ್ಕೂ ಹೆದರುವ ಕಾರಣವಿಲ್ಲ. ನಾನು ಅದನ್ನು ಸರಿಪಡಿಸಿಕೊಂಡು ಹೋಗುತ್ತೇನೆ. ನಾವಿನ್ನು ನಿಶ್ಚಿಂತೆಯಿಂದ ಇರಬಹುದು. ಶಿವರಾಜ್, ನಾನು ಹೇಳುವ ಮಾತೇ ಬೇರೆ, ನೀನು ಆಡುವ ಮಾತೇ ಬೇರೆ. ಹಾಗಾದರೆ ತಾವು ಆಡುವ ಮಾತಿನ ರೀತಿ ನೋಡಿದರೆ ಈ ಮುದಿ ವಯಸ್ಸಿನಲ್ಲಿ ಎಲ್ಲಾದರೂ
ಹೊಸ ಮಾಲ್ ಏನಾದರೂ ನೋಡಿದಿರಿ ಏನು? ಹೌದು ಶಿವರಾಜ್, ನೀನು ಹೇಳುವ ಮಾತು ನೀನು ನನ್ನ ಮುಂಗೋಪಿ ಚಪಲ ಬುದ್ಧಿಗೆ ಬಲಿ ಆಗಬೇಕಾಗಿತ್ತು ಎನ್ನೋ ರಾಮನ ತಂಗಿ ಶಿಲ್ಪ. ಅಂತೂ ಇಷ್ಟು ವಯಸ್ಸಾದರೂ ಹೆಣ್ಣಿನ ಚಪ್ಪಲ ಕಡಿಮೆ ಆಗಿಲ್ಲ ಅಂತಂದಂಗಾಯ್ತು. ತಾವು ತುಂಬ ರಸಿಕರಂತಂದು ಕಾಣಿಸುತ್ತದೆ. ಆದದ್ದಾಗಲಿ ನಮ್ಮ ಬಿಸ್ನೆಸ್ ಬಗ್ಗೆ ಸ್ವಲ್ಪ ಮಾತನಾಡೋದಿದೆ. ಕರಿಯೋ, ಸ್ವಲ್ಪ ಏನಾದರೂ ಇದೆ ಹೇಳು. ಕರಿಯಾ, ಯಾಕೋ ಇವತ್ತ ತಲೆನೇ ಸರಿ ಇಲ್ಲ, ಅದರಿಂದಲೇ ಮನಸ್ಸಿಗೆ ನೆಮ್ಮದಿ ಇರಲಿ. ಆಗಲಿ ದನಿ, ಈಗಲೇ ತಂದೆ. ನೋಡಿ ಪ್ರೇಮರಾಜ್, ಈ ಸುರಾದೇವಿ ಒಳಗಡೆ ಹೋದರೆ ಸಾಕು, ಎಂದೂ ಸಿಗದ ಆನಂದವೇ ಆನಂದ. ಹೌದು ನೋಡ್ರಿ, ನೀವು ಹೇಳಿದ ಮಾತು ಭಾಳ ಹಿಡಿಸ್ತಾನೆ ನನಗೆ. ಆನಂದವೋ ಆನಂದ, ಪರಮಾನಂದ. ನಿಮಗ್ ಕುಡಿದ್ರ ಆನಂದ ಆಗ್ತೈತಿ, ಅದ ನನಗ ಯಾರನ್ನ ಕಡಿಲಿ ಅಂತ ಮನಸ್ಸು ಚಡಪಡಿಸ್ತೈತಿ. ಕರಿಯಾ, ಈಗ ಕಡಿಯೋ ಸಮಯ ಇದಲ್ಲ, ಮುಂದೈತಿ. ಯಾರನ್ನ ಕಡಿಲಿ ಅಂತ ಹೇಳ್ತೀನಿ, ಅವತ್ತ ಕೆಲಸ ಮಾಡಿ ಅಂತ. ಈಗ ಸುಮ್ನ ನಿಂತ್ಕೋ. ಧನ್ಯರ, ನಾನು ಆ ಸಮಯನ ಕಾಯ್ತಾ ಬಾಳ ದಿನ ಆತ್ರಿ. ಕಾಲೆಂದು ಕೂಡಿ ಬರ್ತೈತಂತ ಜೀವ ಒಂದ ಸವನ ಹೊಡ್ಕೊಳಕತ್ತೈತಿ. ಲೇ ಕರಿಯ, ಇನ್ನೊಂದ್ ಸ್ವಲ್ಪ ಸುರದೇನು ಬಡಸು ಮರೆಯ. ಏ ಗುಮಾಸ್ತ, ಬಡಸನ್ನ ಹಾಕಿದೆ ನನ್ನ ಹುಳಿ ಏನ ಸ್ವಲ್ಪ ಉಳಿಸು ಮರೆಯ. ಹೆಂಗ್ರಿ ಗುಮಾಸ್ತ್ರ? ಅಪ್ಪ, ಇದೇನೋ ಮನೆಯೋ ಅಥವಾ ವೇಶ್ಯರ ವಾಸುವ ಗೃಹವೋ? ಈ ರೀತಿ ಕುಡಿದು ಕುಪ್ಪಳಿಸ್ತಿರುವರೆಲ್ಲ ನಿಮಗೆ ನಾಚಿಕೆ ಆಗುದಿಲ್ಲವೇನು? ಕಿರಣ್, ನೀನು ಯಾರು ಎದುರಿಗೆ ನಿಂತು ಮಾತನಾಡ್ತೀಯ ಅಂತ ಸ್ವಲ್ಪ ಪ್ರಜ್ಞೆ ಇರಲಿ. ಅಪ್ಪಾಜಿ, ನನಗೆ ಪ್ರಜ್ಞೆ ಇದೆ ಅಂತ ಈ ವಿಷಯ ನಿಮ್ಮ ಹತ್ರ ಕೇಳ್ತಿದ್ದೀನಿ. ಇದೆಲ್ಲ ಏನು ನಿಮ್ಮ ಅವತಾರ? ಕಿರಣ್, ನೀನು ಇನ್ನೂ ಚಿಕ್ಕವನು. ಹೆತ್ತ ತಂದೆಗೆ ಈ ರೀತಿ ಕಿರಣ್, ಈ ನಿನ್ನ ಸಿಟ್ಟಿನ ಆವೇಶದಲ್ಲಿ ಹೆತ್ತ ತಂದೆಗೆ ಈ ರೀತಿ ಮಾತನಾಡುವುದು ಸರಿಯಲ್ಲ. ನೀನು ಇನ್ನೂ ಚಿಕ್ಕವನು, ಪ್ರಪಂಚದ ಜ್ಞಾನ ಇಲ್ಲದವನು. ನೋಡಿ ಮಿಸ್ಟರ್, ಈ ವಿಷಯದಲ್ಲಿ ಹೇಳಲಿಕ್ಕೆ ನಿಮಗೆ ಇಲ್ಲಿ ಕರೆಸಿಲ್ಲ. ನಾವು ಮನೆಯಿಂದ ಹೊರಟ ಹೋಗಬಹುದು. ಕಿರಣ್, ಅವರು ನನ್ನ ಆಪ್ತ ಸ್ನೇಹಿತರು. ಅವರಿಗೆ ಎದುರು ಉತ್ತರ ಕೊಡ್ತೀಯೇನೋ ಬದ್ಮಾಸ್? ಅವರು ನಿಮ್ಮ ಆಪ್ತ ಸಹಿತರಿರಬಹುದು, ಆದರೆ
ಬೇರೊಬ್ಬರ ಮನೆಗೆ ಬಂದು ಗುಳ್ಳಿಯಂತೆ ನುಗ್ಗಿ ನಿಲ್ಲಲು ಬಾರದಷ್ಟು ಮದ್ಯಪಾನ ಮಾಡಿ ನನಗೆ ಬುದ್ಧಿ ಹೇಳಲು ಬಂದಿರುವರಲ್ಲ, ಇವರಿಗೆ ನಾಚಿಕೆ ಆಗುದಿಲ್ಲವೇನು? ಇದೇನ್ರಿ ನಿಮ್ಮ ಬಿಸ್ನೆಸ್ ಸಲುವಾಗಿ ನಿಮ್ಮ ಮನೆಗೆ ಮಾತನಾಡಲಿಕ್ಕೆ ಬಂದ್ರೆ ಅವನು ಬಾಯಿಗೆ ಬಂದಂಗೆ ಬೊಗಳುತ್ತಾನೆ. ಸ್ವಲ್ಪನಾದ್ರೂ ಬುದ್ಧಿ ಬೇಡವೇನು ಹಿಂಗೆ? ನಿಮ್ಮಂತ ಲೋಪರ ಕಡೆಯಿಂದ ಬುದ್ಧಿ ಹೇಳಿಸಿಕೊಳ್ಳಲು ನಾನೇನು ತಮ್ಮ ಮನೆಗೆ ಬಂದಿಲ್ಲ. ನಾವು ಒಂದು ಕ್ಷಣ ಈ ಮನೆಯಿಂದ ಹೊರಟು ಹೋದರೆ ಸರಿ, ಇಲ್ಲವಾದರೆ ನಾನೇ ನಿಮ್ಮ ಕುತ್ತಿಗೆಗೆ ಕೈ ಹಾಕಿ ಹೊರಗೆ ತಳ್ಳಬೇಕಾಗುತ್ತದೆ. ಎಲ್ಲರೂ ಹೊರಟು ಹೋಗಿ. ಕಿರಣ್, ಮನೆಗೆ ಬಂದ ಅತಿಥಿಗಳನ್ನ ಅವಮಾನ ಮಾಡುದು ಸರಿಯಲ್ಲ. ಅವಮಾನ ಮಾಡದೆ ಅವರಿಗೆ ನಾನು ಬಂದ ತಕ್ಷಣವೇ ಕೊರಳಲ್ಲಿ ಹೂವಿನ ಮಾಲೆ ಹಾಕಿ ಸನ್ಮಾನ ಮಾಡಬೇಕಿತ್ತೇನು ಅಪ್ಪಾಜಿ? ಅಪ್ಪಾಜಿ, ಈ ಮನೆಯ ಅಜ್ಜ ಮುತ್ತಜ್ಜರ ಕಾಲದಿಂದ ಮರ್ಯಾದೆಯಿಂದ ಬಾಳಿದ ಮನೆ. ನಿನ್ನಿಂದ ಬುದ್ಧಿ ಹೇಳಿಸಿಕೊಳ್ಳಷ್ಟು ನಾನೇನು ಮೂರ್ಖನಲ್ಲ. ಅದಕ್ಕಾಗಿ ಬಡತನದ ಮನೆಯಲ್ಲಿ ಬೆಳೆದು ಅದು ನಿನ್ನ ಮಗಳ ವಯಸ್ಸಿನಲ್ಲಿರುವ ಹುಡುಗಿಯ ಮೇಲೆ ಬಲಾತ್ಕಾರ ಮಾಡಲು ಹೋಗಿದ್ದರಂತ ಕಾಣುತ್ತದೆ. ಅವಳಿಗೋಸ್ಕರ ನೀನೇಕೆ ಅರುಚುತ್ತಿರುವೆ? ಅಷ್ಟೊಂದು ಕೀಳ ಮಟ್ಟದವಳೇ ಆ ಹೆಣ್ಣು ನಿನ್ನ ದೃಷ್ಟಿಯಲ್ಲಿ. ನಿನ್ನ ಮಗಳಂತೆ ಕಾಣುವ ಅವಳನ್ನು ಬಲಾತ್ಕಾರ ಮಾಡಲು ಹೋಗುವ ನಿನಗೆ ನಾಚಿಕೆ ಆಗುವುದಿಲ್ಲವೇ? ನೀನು ಸುತ್ತು ಹೊತ್ತು ಹಳ್ಳಿಯ ಒಡಿಯ. ಇಲ್ಲಿಯ ಜನ ನಿನ್ನ ತಂದೆ ರೂಪದಲ್ಲಿ ಕಂಡು ಗೌರವಿಸುತ್ತಾರೆ. ಅಂತವರ ಜೊತೆ ಇಂಥ ಹೀನ ಕೃತ್ಯ ಮಾಡಲು ಮನಸ್ಸಾದರೂ ಹೇಗೆ ಬರುತ್ತದೆ? ಕಿರಣ್, ನಿನಗೆ ಸಂಬಂಧ ಇಲ್ಲದ ವಿಷಯ ತಲೆ ಕೆಡಿಸಿಕೊಂಡು ಏಕೆ ತಲೆ ಕೆಡಿಸಿಕೊಳ್ಳುತ್ತಿರುವೆ? ಯಾಗೋ 2 ದಿನ ಊರಿಗೆ ಬಂದೆ, ಆರಾಮಾಗಿದ್ದು ಹೊರಟು ಹೋಗಬಹುದು. ಅಂದರೇನಪ್ಪಾ ನಿನ್ನ ಮಾತಿನ ಅರ್ಥ? ನೀನು ಮಾಡುವ ಹೊಲಸು ಕೆಲಸವನ್ನು ನೋಡುತ್ತಾ ಸುಮ್ಮನೆ ಹೇಡಿಯಂತೆ ಮನೆಯಲ್ಲಿ ಕುಂದುರಂದ್ಯಾ? ಅಪ್ಪಾಜಿ, ನಾನು ಕಲಿತ ವಿದ್ಯೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಎನ್ನುವುದನ್ನು ವಿಚಾರಿಸುವ ಶಕ್ತಿ ನನ್ನಲ್ಲಿದೆ. ನೀನು 2 ಅಕ್ಷರ ಕಲಿತ ಮಾತ್ರಕ್ಕೆ ನೀನೇನು ಮಹಾನ್ ಬುದ್ಧಿವಂತನಲ್ಲ. ನೋಡು, ಹೇಳದ ವಿಚಾರ ಇರುವುದಂತಾದರೆ ಈ ಮನೆಯಲ್ಲಿ ಇರಬಹುದು, ಬೇಡವಾದರೆ ಹೊರಟು ಹೋಗಬಹುದು. ಅಪ್ಪ, ಹೋಗುತ್ತೇನೆ. ನಾನು ಹಾಗೆ ಹೋಗುವುದಿಲ್ಲ. ತಂದೆಯಾದ ನಿನಗೆ ಮಗನಾದ ನಾನು ಸರಿಯಾಗಿ ಬುದ್ಧಿ ಕಲಿಸೇ ಹೋಗುತ್ತೇನೆ. ಕಿರಣ, ಮಗನೆಂಬ ಒಂದೇ ಒಂದು ಕಾರಣಕ್ಕಾಗಿ ಸುಮ್ಮನೆ ಬಿಡ್ತಾ ಇದ್ದೀನಿ. ಇದೇ ಮಾತು ಯಾರಾದರೂ ಆಡಿದರೆ ನಿನ್ನನ್ನು ಸೊಟ್ಟು ಬೂದಿ ಮಾಡಿಬಿಡುತ್ತಿದ್ದೆ. ಕಿರಣ್, ಇದು ನಾನು ಗಳಿಸಿಟ್ಟ ಆಸ್ತಿ. ಇಲ್ಲಿ ನಾನು ಹೇಗೆ ಬೇಕಾದರೂ ನಡೆದುಕೊಳ್ಳಬಹುದು. ಇದು ನೀನು ಗಳಿಸಿದ ಆಸ್ತಿ. ಅಪ್ಪಾಜಿ, ಈ ಮನೆಯಲ್ಲಿರುವ ಒಂದೊಂದು ಕಲ್ಲು ಒಂದೊಂದು ಕಂಬಗಳು ನಿನ್ನ ಹೀನ ಚರಿತ್ರವನ್ನು ನೋಡಿ ಗಹಿಸಿ ನಗುತ್ತವೆ. ಅಯ್ಯೋ ನನ್ನ ಹೆತ್ತ ತಂದೆ, ಮುಪ್ಪಿನ ಕಾಲದಲ್ಲಿ ನಿನಗೇಕೆ ಬಂತು ಈ ಹೆಣ್ಣಿನ ವ್ಯಾಮೋಹ? ಕಿರಣ್, ನಾನು ಹೇಳಿದಂತೆ ಕೇಳಿಕೊಂಡು ಬಿದ್ದಿರುವುದಾದರೆ ಈ ಮನೆಯಲ್ಲಿ ಬಿದ್ದಿರಬಹುದು, ಬೇಡವಾದರೆ ಹೊರಟು ಹೋಗಬಹುದು. ಹೋಗುತ್ತೇನಪ್ಪ. ಈ ಪವಿತ್ರವಾದ ನಂದ ಗೋಕುಲದಂತ ಮನೆಯಲ್ಲಿ ಗೋಮುಖ ವ್ಯಾಘ್ರ ಒಂದು ವಾಸಿಸಿದೆ ಅಂದ ಮೇಲೆ ನಾನು ಇಲ್ಲಿ ಇರಬಾರದು. ಕೊನೆಯದಾಗಿ ನಾನೊಂದು ಮಾತು ಹೇಳುವೆ, ಕೇಳು. ಇದು ಕಲಿಯುಗ. ಈ ಕಲಿಯುಗದಲ್ಲಿ ಸರಿಯಾಗಿ ನಡೆದರೆ ಮಾತ್ರ ಬದುಕಬಹುದು, ಇಲ್ಲವಾದರೆ ನಾವು ಮಾಡಿದ ಪಾಪ ಇದೇ ಜನ್ಮದಲ್ಲಿ ಅನುಭವಿಸಿ ಸಾಯಬೇಕಾಗುತ್ತದೆ. ಈಗ ಹೋಗಿ ನಂತರ ಇದೇ ಮನೆಗೆ ಬಂದು ನಿನಗೆ ತಕ್ಕ ಪಾಠ ಕಲಿಸೇ ಹೋಗುತ್ತೇನೆ. ನಾನೇನು ಬರುತ್ತೇನೆ. ಮಗನೆಂಬ ಮಮತೆ ಕರಳ ಬಳ್ಳಿ ಕಡದ ಹೋಯ್ತು. ಇನ್ನು ನನಗೆ ಯಾರ ಭಯವೂ ಇಲ್ಲ. ಅಂತೂ ನಿಮ್ಮ ತಂತ್ರದಿಂದ ಪಾಂಡವರನ್ನು ವನವಾಸಕ್ಕೆ ಕಳಿಸಿದಂಗ ನಿಮ್ಮ ಮಗನನ್ನು ಈ ಮನೆಯಿಂದ ಹೊರಗಡೆ ತಳ್ಳಿದಂಗಾಯ್ತು. ನೋಡಿ ಪ್ರೇಮರಾಜ್, ತಾವು ಇನ್ನು ಮೇಲೆ ಬಹಳ ಹುಷಾರಾಗಿ ಇರಬೇಕು. ನಿಮ್ಮಂತ ಆಪ್ತ ಸ್ನೇಹಿತರು ಇರುವಾಗಲೇ ಹೆದರಬೇಕೆ? ಅದು ಸಾಧ್ಯವಿಲ್ಲ. ಅಲ್ರಿ ಯಜಮಾನ್ರ, ನಿಮ್ಮ ಮಗ ನಿಮ್ಮ ಮೇಲೆ ಇಟ್ಟು ಸಿಟ್ಟು ಆಗ್ಬೇಕಂದ್ರ ಆ ರಾಮ ಲಕ್ಷ್ಮಣ ಪಿತೂರ್ ಅಂತ ಕಾಣ್ತೈತ್ರಿ ನನಗ. ಗುಮಾಸ್ತ,
ನೀವು ಮಾಡಿದ ತಕ್ಕ ಸರಿ ಇದೆ. ನಾನು ಇದೇ ಮಾತು ಹೇಳಬೇಕಂತ ಮಾಡಿದ್ದೆ. ನಾವಿನ್ನೆ ಸುಮ್ಮನೆ ಕೂಡಬಾರದು. ಆ ರಾಮ ಲಕ್ಷ್ಮಣರ ರುಂಡ ಕತ್ತರಿಸಲೇಬೇಕು. ಸಾವುಕಾರ್ರಿ, ನಾನು ಇರುವಾಗ ತಾವು ಏಕೆ ವಿಚಾರ ಮಾಡ್ತೀರಿ ಸಾವುಕಾರ್ರಿ? ತಾವು ನನಗೆ ಅಪ್ಪನೆ ಕೊಟ್ಟು ನೋಡಿ. ಮುಂದೇನು ಮಾಡಬೇಕನ್ನೋದು ವಿಚಾರ ಮಾಡೋಣ ಬನ್ನಿ. ಗುಂಡ ಹಾಕಿದ್ರ ತಾವು ವಿಚಾರ ಹೇಳ್ತಾವು. ನಾನು ನಡ್ರಿ ಸಾವುಕಾರ, ನಡ್ರಿ ಹೋಗೋಣ. ಕರಿಯಾ ತೀರ್ಥ ಹಾಕಲೇ. ಹೇ ಜಗದೊಡೆಯ, ಅನಾಥ ರಕ್ಷಕ, ದಯಾ ಸಿಂಧು, ಮಹಾಮಹಿಮ ವೆಂಕಟೇಶ್ವರ, ಎಂತ ತಂದೆಯ ಹೊಟ್ಟೆಯಲ್ಲಿ ನನ್ನನ್ನು ಹುಟ್ಟಿಸಿಬಿಟ್ಟೆ. ತಾಯಿಯನ್ನು ಕಳೆದುಕೊಂಡ ತಬ್ಬಲಿಯಾದ ನಾನು ಈಗ ತಂದೆ ಇದ್ದರೂ ನನ್ನ ಪಾಲಿಗೆ ಶತ್ರುವಾದನು. ಈ ಜಗದಲ್ಲಿ ನನ್ನಂತ ತಂದೆ ಎಲ್ಲಿಯೂ ಇರಕ್ಕಿಲ್ಲ. ನಾನೊಂದು ಬಗೆದರೆ ದೈವ ಒಂದು ಬಗೆಯಿತು. ಇದುವೇ ಈ ಜಗದ ನಿಯಮ. ಒಂದೆಡೆ ತಂದೆ ಸರಿ ಇದ್ದರೆ ಮಗ ಸರಿ ಇರುವುದಿಲ್ಲ, ಮಗ ಸರಿ ಇದ್ದರೆ ತಂದೆ ಸರಿ ಇರುವುದಿಲ್ಲ. ವಿಚಿತ್ರವಾಗಿದೆ ಈ ಜಗದ ನಿಯಮ. ನನ್ನ ತಾಯಿ ಚಿತ್ರ ಹಿಂಸೆಗೆ ಬಲಿಯಾಗಿ ಸತ್ತು ಹೋದಳೆ, ಅಥವಾ ಯಾವುದಾದರೂ ರೋಗದಿಂದ ಬಳಲಿ ಪ್ರಾಣ ಬಿಟ್ಟಳೆ. ನನಗೊಂದು ಅರ್ಥವಾಗುತ್ತಿಲ್ಲ. ನನ್ನಜ್ಜ ಮುತ್ತಜ್ಜರ ಕಾಲದಲ್ಲಿ ನಮ್ಮ ಮನೆತನಕ್ಕೆ ದಾನ ಸೂರರ ಮನೆತನ ಎಂದು ಕರೆಯುತ್ತಿದ್ದರಂತೆ. ಈಗ ತಂದೆಯ ಕಾಲದಲ್ಲಿ ದುಷ್ಟಕೋರರ ಮನೆತನ ಎಂದು ಜನರು ಬೆರಳು ಮಾಡಿ ತೋರಿಸುವ ಹಾಗೇ ಆಗಿದೆ. ಈಗ ತಂದೆಗೆ ಎದುರು ಮಾತನಾಡಿ ಕೆಟ್ಟವನಾಗಿಬಿಟ್ಟೆ. ಛೇ, ನನ್ನ ದೈವವೇ ದೈವದಲ್ಲಿ ಇದ್ದಂತಾಗಲಿ. ಕಿರಣ್, ಏನೋ ದೀರ್ಘಕಾಲ ವಿಚಾರ ಮಾಡ್ತಿರುವ ಹಾಗಿದೆಯಲ್ಲ. ಯಾರಾದರೂ ನಿನಗೇನಾದರೂ ಅಂದ್ರ? ಯಾಕೆ ಕಿರಣ್, ಇಂದೇಕೋ ಮೌನವಾಗಿ ನಿಂತಿದ್ರಲ್ಲ? ಈ ಬಡವಿ ಜೊತೆ ಮಾತಾಡೋದಕ್ಕೆ ನಿಮಗೆ ಮನಸ್ಸಿಲ್ವಾ? ನೋಡಿ ಕಿರಣ್, ನನ್ನಿಂದ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ಶಿಲ್ಪ, ಏಕೋ ನನ್ನ ಹೆಲ್ತು ಸರಿಯಾಗಿದ್ದಿಲ್ಲ. ಈ ನಿನ್ನ ಪ್ರಶ್ನೆಗೆ ನನ್ನಿಂದ ಬೇಗನೆ ಉತ್ತರ ಬರಲಿಲ್ಲ. ಈ ವಿಷಯದಲ್ಲಿ ಕ್ಷಮಿಸಬೇಕಾದವನು ನಾನಲ್ಲ, ನೀನು. ಈ ಅಲ್ಪಳಿಗೆ ಇಷ್ಟೊಂದು ಗೌರವವೇ? ಶಿಲ್ಪ, ನಾನೊಂದು ಮಾತು ಕೇಳಲೆ? ಕೇಳಿ, ಬೇಡ ಅಂದವರು ಯಾರು? ನೀನು ಹೇಳಿದ ಹಾಗೆ ನನ್ನ ಬಾಳ ಸಂಗಾತಿ ಆಗಲು ನಿನಗೆ ಒಪ್ಪಿಗೆ ಏನು? ಶ್ರೀಮಂತರ ಮನೆತನದಲ್ಲಿ ಬೆಳೆದವರು ನೀವು, ಈ ಬಡವೆಯ ಕೊರಳಿಗೆ ತಾಳಿ ಕಟ್ಟುವಿರಾ? ಶಿಲ್ಪ, ಪ್ರೇಮಕ್ಕೆ ಬಡತನ ಸಿರಿತನ ಮುಖ್ಯವಲ್ಲ, ಒಬ್ಬರಿಗೊಬ್ಬರು ಅರಿತುಕೊಂಡು ಬಾಳುವುದೇ ಮುಖ್ಯ. ಈ ನನ್ನ ಮನಸ್ಸಿನ ನಿರ್ಧಾರ ನಿನಗೆ ಸ್ಪಷ್ಟವಾಗಿ ಹೇಳುವೆ, ಕೇಳು. ಈ ನನ್ನ ಜೀವನದಲ್ಲಿ ಮದುವೆ ಎಂಬುದಾದರೆ ಅದು ನಿನ್ನೊಂದಿಗೆ ಮಾತ್ರ. ಇಲ್ಲವಾದರೆ ಹೀಗೆ ಬ್ರಹ್ಮಚಾರಿ ಆಗಿ ನಿನ್ನ ನೆನಪಿನಲ್ಲಿ ಕಾಲ ಕಳೆಯುವೆ. ಕಿರಣ್, ಮದುವೆ ಅಂದರೆ ಸಣ್ಣ ಮಕ್ಕಳ ಆಟವಲ್ಲ, ಜನ್ಮ ಜನ್ಮಾಂತರದ ಋಣಾನುಬಂಧ. ನೋಡು, ಇನ್ನೂ ಕಾಲ ಮಿಂಚಿಲ್ಲ, ಸ್ವಲ್ಪ ವಿಚಾರ ಮಾಡು. ನೀನಿನ್ನೂ ಕಲಿಬೇಕಾದವನು. ಈ ನಿನ್ನ ರಗಳೆ ಮಾತು ನನಗೆ ಬೇಕಾಗಿಲ್ಲ. ನಿನ್ನ ಮಾತು ಕೇಳಿದರೆ ನನ್ನ ಜೊತೆ ಮದುವೆ ಆಗಲು ಮನಸ್ಸಿಲ್ಲಂತ ಕಾಣುತ್ತದೆ. ಚೇಚೆ, ಹಾಗೇನಿಲ್ಲ. ಪ್ರೇಮಿಸಿ ಮದುವೆ ಆಗ್ತೀನಂತ ಹೇಳಿ ಕೈ ಬಿಟ್ರೆ? ಶಿಲ್ಪ, ಇಷ್ಟು ಹೇಳಿದರೂ ನನ್ನ ಮೇಲೆ ನಿನಗೆ ನಂಬಿಕೆ ಬರಲಿಲ್ಲ ತಾನೆ? ಉದಯಿಸುವ ಸೂರ್ಯ ಚಂದ್ರರ ಮೇಲೆ ಆಣೆ ಮಾಡಿ ಹೇಳುವೆ, ನೀನೇ ನನ್ನ ಧರ್ಮ ಪತ್ನಿ ಎಂದು. ಈಗಲಾದರೂ ನನ್ನ ಮೇಲೆ ನಂಬಿಕೆ ಬಂತಲ್ಲ? ಶಿಲ್ಪ, ನಾನು ಮದುವೆ ಆಗುತ್ತೇನೆಂದರೆ ಸಾಕು, ನೂರಾರು ಹೆಣ್ಣುಗಳು ಬಂದು ಸಾಲಾಗಿ ನಿಲ್ಲುತ್ತೇವೆ. ತಿಳಿತೇನು? ಕಿರಣ್, ನನ್ನ ಮಾತನ್ನ ತಪ್ಪಾಗಿ ಭಾವಿಸಬೇಡಿ. ಇಂಥ ಘಟನೆಗಳು ಈ ಸಮಾಜದಲ್ಲಿ ಸಾಕಷ್ಟು ನಡೆದಿವೆ. ಹಾಗಾಗಿ ನಾನು ಈ ರೀತಿ ಮಾತಾಡಬೇಕಾಯ್ತು. ನನ್ನ ಮಾತಿನಿಂದ ನಿಮಗೇನಾದರೂ ತಪ್ಪಾಯಿತೆ? ಶಿಲ್ಪ, ನೀನು ಆಡುವ ಮಾತು ನಿಜ. ಪ್ರೀತಿಸಿ ಮದುವೆ ಆಗುತ್ತೇನೆ ಎಂದು ಹೇಳಿ ಹೆಣ್ಣಿನ ಶೀಲಭಂಗ ಮಾಡಿ ನಡು ನೀರಿನಲ್ಲಿ ಕೈ ಬಿಟ್ಟ ಗಂಡು ಜಾತಿ ಸಾಕಷ್ಟಿದೆ ಈ ಸಮಾಜದಲ್ಲಿ. ಶಿಲ್ಪ, ನಾನು ಆ ಜಾತಿಗೆ ಸೇರಿದವನಲ್ಲ. ನಿನ್ನನ್ನು ಮೊದಲ ಸಲ ಎಂದು ನೋಡಿದೆನೋ ಅಂದೇ ನನ್ನ ಮನದಲ್ಲಿ ತೀರ್ಮಾನ ಮಾಡಿಬಿಟ್ಟೆ. ಏನೆಂದು? ನೀನೇ ನನ್ನ ಬಾಳ ಸಂಗಾತಿ ಎಂದು. ಈ ಬಡವಿಯನ್ನ ಕೈ ಹಿಡ್ದ ನೀವೇ ಮಹಾರಾಜರಲ್ಲವೇ? ಪ್ರೇಮ ಗಂಗಾ
ಕಿರಣ್, ನೀವು ನಮ್ಮ ಮನೆಗೆ ಬಂದು ನನ್ನ ಅಣ್ಣ ಅತ್ತಿಗೆಯರ ಜೊತೆ ಸ್ವಲ್ಪ ಮದುವೆ ಬಗ್ಗೆ ಮಾತಾಡ್ತೀರಾ? ಆಯ್ತು ಶಿಲ್ಪ, ನಿನ್ನ ಅಣ್ಣ ಅತ್ತಿಗೆಯರ ಜೊತೆ ನಾನು ಮಾತನಾಡುತ್ತೇನೆ. ನೀನು ಯಾವುದಕ್ಕೂ ಧೈರ್ಯವಾಗಿರು. ಹಾಗಾದ್ರೆ ನಾನು ಬರ್ಲಾ? ಓಕೆ, ಬಾಯ್ 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 ಬಾಯ್. ಮೈದನ, ಲಕ್ಷ್ಮಣ, ಕುಡಿಯೋದಕ್ಕೆ ಸ್ವಲ್ಪ ನೀರು ತೆಗೆದುಕೊಂಡು ಬಾರಪ್ಪ. ಆಗಲಿ ಎತ್ತಿಗೆ. ಇದೇನಿದು ಅತ್ತಿಗೆ, ನೀರು ಕುಡಿದ ತಕ್ಷಣ ವಾಂತಿ ಮಾಡುತ್ತಿರುವರಲ್ಲ? ಮೈದುನ, 2-3 ದಿನಗಳಿಂದ ಆಯ್ತು. ಯಾಕೋ ಏನು ಕುಡಿದ್ರೂ ವಾಂತಿ ಆಗ್ತಾ ಇದೆ. ಹೊಟ್ಟೆಲಿ ಒಂಥರ ಸಂಕಟವಾಗ್ತಾ ಇದೆ. ತಲೆ ಎಲ್ಲ ತಿರುಗಿದಂತ ಆಗ್ತಾ ಇದೆಯಪ್ಪ. ಏನು 2 ದಿನಗಳಿಂದ ತಮಗೆ ತ್ರಾಸಾದರೂ ನೀವೇಕೆ ನನ್ನ ಹತ್ತಿರ ಹೇಳಲಿಲ್ಲ? ಜೀವಕ್ಕೇನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಏನು ಮಾಡ್ತಿದ್ರಿ ಅತ್ತಿಗೆ? ತಾವಷ್ಟು ರೆಸ್ಟ್ ತೆಗೆದುಕೊಳ್ಳಿ, ನಾನು ಬೇಗ ಹೋಗಿ ಡಾಕ್ಟರ್ ಕರೆದುಕೊಂಡು ಬರುತ್ತೇನೆ. ಲಕ್ಷ್ಮಣ, ಇಷ್ಟೇಕೆ ಗಾಬರಿಯಾಗಿ ಎಲ್ಲಿಗೆ ಹೊರಟಿರುವಪ್ಪ? ಅಣ್ಣ, ಅತ್ತಿಗೆ ಯಾಕೋ ಒಂದು ತರ ಮಾಡುತ್ತಿದ್ದಾಳೆ. ನಾನು ಬೇಗ ಹೋಗಿ ಡಾಕ್ಟರ್ ಕರೆದುಕೊಂಡು ಬರುತ್ತೇನೆ. ಹೋಗಿ ಬಂದ್ಬಿಡಪ್ಪ. ಆಯ್ತಣ್ಣ. ಸೀತಾ, ಸೀತಾ, ನಾನು ನಿನ್ನ ಗಂಡ ರಾಮ ಬಂದಿದ್ದೇನೆ. ನನ್ನ ಜೊತೆ ಮಾತನಾಡೆ ಸೀತಾ. ಸೀತಾ, ಸೀತಾ, ನೀವು ಹೊಲದಿಂದ ಯಾವಾಗ ಬಂದ್ರಿ? ಬಂದು ಭಾಳ ಹೊತ್ತಾಯ್ತೇನ್ರಿ? ಯಾಕೆ ಸೀತಾ, ದಿನಾಲು ನಗು ನಗುತ್ತಾ ಇರುವವಳು ಇಂದು ಹುಚ್ಚರ ಥರ ಮಾತನಾಡುತ್ತಿರುವೆ. ನೀನು ಈಗ ಮಾತನಾಡಿದರೆ ನನಗೆ ಹುಚ್ಚು ಹಿಡಿದಂತೆ ಆಗುತ್ತದೆ. ಸರಿಯಾಗಿ ಮಾತನಾಡು ಸೀತಾ, ಸರಿಯಾಗಿ ಮಾತನಾಡು. ರೀ, 2 ದಿನದಿಂದ ನನಗೆ ಯಾಕೋ ವಾಂತಿ ಬಂದಂತಾಗ್ತಾ ಇದೆ. ಹೊಟ್ಟೆಲಿ ಒಂಥರ ಸಂಕಟವಾಗ್ತಾ ಇದೆ ರೀ. ಹಾಗಾದರೆ ನಮ್ಮ ಮುಂದೆ ಏಕೆ ಹೇಳಿಲ್ಲ? ಸ್ವಾಮಿ, ದಿನಾಲು ದುಡಿದು ಬೇಸರವಾಗಿ ಬಂದ ನಿಮಗೆ ಇದೊಂದು ಎಲ್ಲಿ ತೊಂದರೆ ಮಾತು ಅಂತ ನಾನು ಸುಮ್ಮನಾದೆ ರೀ. ನನಗೇನಾಗಿದೆ ಅಂತ ನೀವು ಎಷ್ಟೊಂದು ಸಂಕಟ ಪಡ್ತಾ ಇದ್ದೀರಾ? ಏ ಹುಚ್ಚಿ, ಸಂಕಟ ಪಡಲಾರದೆ ನಗಬೇಕೇನೆ? ಬನ್ನಿ ಡಾಕ್ಟರ್ ಹರೀಶ್, ನಮ್ಮ ಅತ್ತಿಗೆ ಏನಾಗಿದೆ ನೋಡಿ. ಬನ್ನಿ ಡಾಕ್ಟರ್, ನನ್ನ ಹೆಂಡತಿಗೆ ಏನಾಗಿದೆ ಎಂದು ನೋಡಿ. ಬಂದಿದ್ದೀನಲ್ಲ. ರಾಮ ಮತ್ತು ಲಕ್ಷ್ಮಣ, ನೀವೇನು ಹೆದರ್ಬೇಕಾಗಿಲ್ಲ. ತಮ್ಮ ಹೆಂಡತಿ ಹೆಸರು? ನನ್ನ ಹೆಂಡತಿ ಹೆಸರು ಸೀತಾ ಅಂತ. ರಾಮ, ಡೋಂಟ್ ವೆರಿ, ನೀವಿನ್ನು ಹೆದರುವ ಅವಶ್ಯಕತೆ ಇಲ್ಲ. ನಾನು ಔಷಧಿ ಬರೆದು ಕೊಡ್ತೀನಿ, ಸರಿಯಾದ ಸಮಯಕ್ಕೆ ಕೊಡ್ರಿ. ಡಾಕ್ಟರ್, ಏನಾಗಿದೆ ನನ್ನ ಅತ್ತಿಗೆಗೆ? ಏನಾಗಿದೆ ಡಾಕ್ಟರ್ ನನ್ನ ಹೆಂಡತಿಗೆ? ರಾಮು ಮತ್ತು ಲಕ್ಷ್ಮಣ, ನೀವೇನು ಹೆದರ್ಬೇಕಾಗಿಲ್ಲ. ಇದು ಸಂತೋಷದ ವಿಷಯ. ಸಂತೋಷದ ವಿಷಯ ಏನ್ರಿ ಡಾಕ್ಟ್ರ? ಲಕ್ಷ್ಮಣ, ಇನ್ನು ಕೆಲವೇ ದಿನಗಳಲ್ಲಿ ನೀನು ಕಾಕ ಆಗ್ತೀಯ. ಏಹೋ, ಅಂದರೆ ನನ್ನ ಅತ್ತಿಗೆ ತಾಯಿ ಆಗ್ತಿದ್ದಾಳ. ಅಣ್ಣ, ಡಾಕ್ಟರ್, ಮೇಲಿಂದ ಮೇಲೆ ತಾವೇ ನಮ್ಮ ಮನೆಗೆ ಬಂದು ನಮ್ಮ ಅತ್ತಿಗೆ ಯೋಗಕ್ಷೇಮ ವಿಚಾರಿಸಿಕೊಂಡು ಹೋಗಿ. ಆಯ್ತು ಲಕ್ಷ್ಮಣ, ನಿನ್ನ ಅತ್ತಿಗೆ ಬೇರೆ ಅಲ್ಲ, ನನ್ನ ಅತ್ತಿಗೆ ಸಮಾನ. ನೀನೇನು ಹೆದರುವ ಅವಶ್ಯಕತೆವಿಲ್ಲ, ನಾನೇನೋ ಬರ್ತೀನಿ. ಅಣ್ಣ, ನೀನು ಅಪ್ಪ ಆಗ್ತಿದ್ಯಾ,
ನಾನು ಚಿಕ್ಕಪ್ಪ ಆಗ್ತಿದ್ದೀನಿ ಅಣ್ಣ. ನನಗೆ ತುಂಬ ಸಂತೋಷವಾಗ್ತಿದೆ. ನಾನು ಬೇಗ ಹೋಗಿ ಲಕ್ಷ್ಮೀ ವೆಂಕಟೇಶ್ವರಿಗೆ ಕಾಯಿ ಹೊಡಿಸ್ಕೊಂಡು ಬರ್ತೀನಿ ಅಣ್ಣ. ಬೇಗನೆ ಹೋಗಿ ಬಂದ್ಬಿಡಪ್ಪ. ಸೀತಾ, ಕಷ್ಟದಲ್ಲಿ ಇರುವ ನಮಗೆ ಮನೆಯಲ್ಲಿ ನಕ್ಕು ನಲಿಯಲು ಒಂದು ಮುದ್ದಾದ ಮಗುವನ್ನು ದಯಪಾಲಿಸಿದ ದೇವರು. ಇಷ್ಟು ದಿನ ಮದುವೆಯಾದರೂ ಮಕ್ಕಳಾಗಲಿಲ್ಲ ಎಂಬ ಕೊರಗು ಒಂದೇ ಸಮನೆ ಜೀವ ಹಿಂಡುತ್ತಿತ್ತು. ಕೊನೆಗೂ ಆ ದೇವರು ನಮ್ಮ ಮೇಲೆ ಕರುಣೆ ತೋರಿಸಿದ ಸೀತಾ, ಕರುಣೆ ತೋರಿಸಿದ. ಹೌದ್ರಿ, ಈಗ ನನ್ನ ಮನಸ್ಸಿಗೆ ನೆಮ್ಮದಿ ಸಿಕ್ತು. ಬಹಳ ವರ್ಷಗಳ ನಂತರ ಆ ದೇವರು ನನಗೆ ತಾಯಿಯಾಗೋ ಭಾಗ್ಯವನ್ನ ಕರುಣಿಸಿದ್ದಾನೆ ರೀ. ನಾನೆಲ್ಲಿ ಬಂಜಿ ಆಗ್ಬಿಡ್ತೀನೋ ಎಂಬ ಆತಂಕ ನನ್ನನ್ನು ದಿನೇ ದಿನೇ ಕಾಡ್ತಾ ಇತ್ತು. ಆ ದೇವ್ರ ದಯೆ, ನಾನು ತಾಯಿ ಆದೆ ರೀ. ಭೂಮಿ ತಾಯನೇ ನೀನಿಷ್ಟ ಕಣೆ, ಯಾಕೋ ಏನು ನಾನು ನಿನ್ನ ಮೆಚ್ಚಿದೆ. ಸೀತಾ, ಇದಕ್ಕಿಂತ ಸಂತೋಷ ಇನ್ನೇನು ಬೇಕು ಸೀತಾ? ನನ್ನ ತಂಗಿ ಶಿಲ್ಪಾಳಿಗೆ ಒಂದು ಒಳ್ಳೆಯ ವರವನ್ನು ಹುಡುಕಿ ಅವಳ ಮದುವೆ ಮಾಡಿಕೊಟ್ಟರೆ ನನ್ನ ತಂದೆ ತಾಯಿಗೆ ಕೊಟ್ಟ ವಚನ ಪೂರ್ಣಗೊಳ್ಳುತ್ತದೆ ಸೀತಾ, ಪೂರ್ಣಗೊಳ್ಳುತ್ತದೆ. ಅಣ್ಣ, ಇದೇನಣ್ಣ ನನ್ನ ವಿಷಯದ ಬಗ್ಗೆ ಮಾತಾಡುವಂತೆ ಕಾಣ್ತಾ ಇದೆಯಲ್ಲ? ಬಾರಮ್ಮ ತಂಗಿ ಶಿಲ್ಪ, ಬೇರೆ ಯಾವ ವಿಷಯವನ್ನು ಮಾತನಾಡುತ್ತಿಲ್ಲ, ನಿನ್ನ ಮದುವೆಯ ವಿಷಯವನ್ನೇ ಮಾತನಾಡುತ್ತಿದ್ದೇವಮ್ಮ. ಅಣ್ಣ, ನಾನು ನಿಮಗೊಂದು ವಿಷಯ ತಿಳಿಸ್ಬೇಕಾಗಿದೆ. ಏನಮ್ಮ ನಿನ್ನ ವಿಷಯ? ನಾನೀಗ ಒಬ್ಬರನ್ನ ಪ್ರೀತಿಸ್ತಾ ಇದ್ದೀನಿ ಅಣ್ಣ. ಶಿಲ್ಪ, ಏನಂದೆ? ನೀನು ಈಗಾಗಲೇ ಒಬ್ಬನನ್ನು ಪ್ರೀತಿಸಿದನೆ ಎಂದು ಹೇಳಲು ನಿನಗೆ ನಾಚಿಕೆ ಆಗುವುದಿಲ್ಲವೇ? ಎಂತ ತಪ್ಪು ಮಾಡಿದೆ ಶಿಲ್ಪ? ಯಾರಿಗೂ ವಿಷಯ ತಿಳಿಸದೆ ನಿನ್ನ ನಿರ್ಧಾರ ನೀನೇ ತೆಗೆದುಕೊಳ್ಳುವುದಾ? ಇಷ್ಟು ದಿನ ನನ್ನ ತಂಗಿ ಒಳ್ಳೆಯವಳು ಎಂದು ಜಂಬ ಕೊಚ್ಚಿಕೊಳ್ಳುತ್ತಿದ್ದೆ. ಆದರೆ ಇಂದು ನನ್ನ ತಂಗಿ ಕಾಲು ಜಾರಿದವಳು. ಅಣ್ಣ, ಅತ್ತಿಗೆ, ನಿಮ್ಮಿಬ್ಬರಿಗೆ ಕೆಟ್ಟ ಹೆಸರು ತರುವಂತ ಕೆಟ್ಟ ಕೆಲಸ ನಾನೇನು ಮಾಡಿಲ್ಲ ಅತ್ತಿಗೆ. ಅಣ್ಣ, ನನ್ನನ್ನು ನಂಬಣ್ಣ, ನನ್ನ ನಂಬು. ಮಾಡುವುದನ್ನೆಲ್ಲ ಮಾಡಿ ಬಲು ಸಾಧ್ವಿ ತರ ಬಂದು ಮಾತನಾಡಿದರೆ ಈ ನಿನ್ನ ಮಾತನ್ನು ಈ ನಿನ್ನ ಅಣ್ಣ ನಂಬುತ್ತಾನೆ ಎಂದು ತಿಳಿದಿರುವೆ ಏನೇ? ಈ ನಿನ್ನ ಅಣ್ಣನ ಮನೆ ಮರ್ಯಾದೆಯಿಂದ ಬಾಳಿದ ಮನೆ. ಈ ಮನೆಗೆ ಮಸಿ ಎಳೆಯುವ ಕಾರ್ಯ ಎಸೆಗೆ ಬಿಟ್ಟೆ ಅಲ್ಲಮ್ಮ, ಎಸೆಗೆ ಬಿಟ್ಟೆ ಅಲ್ಲ. ಶಿಲ್ಪ, ನಿನ್ನ ನನ್ನ ಕಣ್ಣಲ್ಲೇ ಕಣ್ಣಿಟ್ಟು ನನ್ನ ಹೊಟ್ಟೆ ಮಗ ತರ ತಿಳಿದು ನಿನ್ನನ್ನು ಜೋಪಾನ ಮಾಡಿದ್ದೆಲ್ಲೇ. ನಾನೇನು ಅಪರಾಧ ಮಾಡಿದ್ದೆ ಅಂತ ತಿಳಿದು ನನಗೆ ಈ ರೀತಿ ಅವಮಾನ ಮಾಡಿದ ತಾಯಿ ನೀನು. ಅಯ್ಯೋ, ಇದನ್ನೆಲ್ಲ ನೋಡುವುದಕ್ಕಿಂತ ನಾನು ಸತ್ತು ಹೋಗಬಾರದಿದ್ದೆ.
ಇದೇನನ್ನ ಹೀಗೆ ಕೇಳುತ್ತಿರುವೆ? ಬಾ ತಮ್ಮ ಲಕ್ಷ್ಮಣ ಬಾ. ನಮ್ಮ ಮನೆಯ ಸಂಸಾರದ ಸಂಕಟಗಳೇ ಸಾಕಷ್ಟು ಇರುವಾಗ ನಮ್ಮ ತಂಗಿ ನಮಗೆ ಹೇಳದೆ ಯಾರನ್ನೋ ಒಬ್ಬನನ್ನು ಮೆಚ್ಚಿ ಮದುವೆಯಾಗಲು ಸಿದ್ಧಳಾಗಿ ನಿಂತಿದ್ದಾಳಪ್ಪ, ಸಿದ್ಧಳಾಗಿ ನಿಂತಿದ್ದಾಳೆ. ಹೌದೇನಮ್ಮ ತಂಗಿ, ಅಣ್ಣ ನುಡಿಯುತ್ತಿರೋ ಮಾತು ಸತ್ಯವೇನಮ್ಮ? ಹೇಳು ತಂಗಿ, ಹೇಳು. ಹೌದಣ್ಣ, ಅಣ್ಣ ಹೇಳುವ ಮಾತು ಎಲ್ಲವೂ ಸತ್ಯವಾಗಿದೆ. ಹೂ, ರಾಕ್ಷಸಿ, ನಮ್ಮ ಮನೆತನದ ಮರ್ಯಾದೆ ತೆಗೆದ ಕಳಂಕಿನಿ, ವಯಸ್ಸಿಗೆ ಬಂದ ತಂಗಿಯ ಮದುವೆ ಮಾಡದ ಇವರೆಂತ ಅಣ್ಣಂದಿರುವಂತ ಈ ಕೆಲಸ ನೀನೇ ನೋಡಿಕೊಂಡೆಯೇನಮ್ಮ. ಮರ್ಯಾದೆಯಿಂದ ಬಾಳಿದ ಮನೆಯಲ್ಲಿ ನೀನು ಹುಟ್ಟಿ ಕಳಂಕಿನಿಯ ಕುಲಕ್ಕೆ ಹುಟ್ಟಿದ ಮನೆ ಎಂದು ಜನರು ಕೈ ಮಾಡಿ ತೋರಿಸುವಂತೆ ಮಾಡಿದೆಯಾ? ತಂಗಿ, ನಮ್ಮ ಮನೆತನದ ಮರ್ಯಾದೆಯನ್ನೇ ಕಳೆದು ಬಿಟ್ಟೆಯಲ್ಲಮ್ಮ. ನೀನು ಚಿಕ್ಕವಳು ಇರುವಾಗ ನಾನು ಹಸಿದು ತಿನ್ನಲಾರದೆ ಮನೆಯಲ್ಲಿ ನನ್ನ ತಂಗಿ ಹೊಟ್ಟೆ ತುಂಬ ಉಣ್ಣಲಿ ಎಂದು ನಿನಗೆ ತೊತ್ತು ಮಾಡಿ ಉಣಿಸಿ ಬೆಳೆಸಿದ್ದಕ್ಕೆ ಈ ನಿನ್ನ ನನಗೆ ಸರಿಯಾದ ಪಾಠವನ್ನೇ ಕಲಿಸಿಬಿಟ್ಟೆ ಶಿಲ್ಪ, ಸರಿಯಾದ ಪಾಠವನ್ನೇ ಕಲಿಸಿಬಿಟ್ಟೆ ಶಿಲ್ಪ. ನೀನು ಈ ಮನೆಗೆ ಹೆಣ್ಣಾಗಿ ಹುಟ್ಟಲಿಲ್ಲವಮ್ಮ, ಹೆಣ್ಣಾಗಿ ಹುಟ್ಟಲಿಲ್ಲ. ಈ ನಮ್ಮ ಮನೆಗೆ ಹುಣ್ಣಾಗಿ ಹುಟ್ಟಿದೆ ಅಮ್ಮ, ಹುಣ್ಣಾಗಿ ಹುಟ್ಟಿದೆ. ಎಂತ ಹುಚ್ಚಮ್ಮ ನೀನು! ನನ್ನ ಮುಂದಾದ್ರೂ ಸ್ವಲ್ಪ ವಿಷಯವನ್ನ ಬೆಚ್ಚಿ ಹೇಳಬಾರ್ದಾಗಿತ್ತ? ಅಣ್ಣ, ಅದ್ಗೆಮ್ಮ ಮತ್ತೊಮ್ಮೆ ನುಡಿಸಿದರು ಈ ನಿನ್ನ ಹೊಲಸು ನಾಲಿಗೆಯಿಂದ ಅಣ್ಣ ಎಂದು. ತಾಯಿ ತಂದೆಯನ್ನು ಕಳೆದುಕೊಂಡ ನಮ್ಮಿಬ್ಬರನ್ನು ಸಾಕಿದ ದೇವರ ತಾಯಿ ನಮ್ಮ ಅಣ್ಣನ ಮುಖಕ್ಕೆ ಮಸಿ ಬಳಿಯುವ ಕೆಲಸ ಮಾಡಿದೆಯಲ್ಲ. ಇದೆಲ್ಲ ಮಾಡುವುದಕ್ಕಿಂತ ನಿನ್ನ ಕೈ ಯಾರ ಸ್ವಲ್ಪ ವಿಷ ಕೊಟ್ಟು ಬಿಟ್ಟಿದ್ದರೆ ಕುಡಿದು ಸಂತೋಷದಿಂದ ಸತ್ತು ಹೋಗ್ತಿದ್ವಿ. ಆವಾಗ ನೀನು ತಿಳಿದ ಹಾಗೆ ಮಾಡಬಹುದಿತ್ತು. ಶಿಲ್ಪ, ನನ್ನ ತಂಗಿಗೆ ಒಳ್ಳೆ ವರನ ಕೈ ಹಿಡಿಸಿ ನನ್ನ ತಂಗಿಯ ಬಾಳು ಬಂಗಾರವಾಗಿಸಬೇಕೆಂಬ ಈ ನನ್ನಂದಿರಿಗೆ ತಕ್ಕ ಪಾಠ ಕಲಿಸಿದೆ ಅಮ್ಮ. ಅಣ್ಣ, ನಾನು ಹೇಳುವ ವಿಷಯವನ್ನಾದ್ರೂ ಸ್ವಲ್ಪ ಕೇಳಣ್ಣ. ಕೇಳುವುದಕ್ಕೆ ಹೇಳುವುದಕ್ಕೆ ಇನ್ನೇನಿದೆ ಹೇಳು ತಾಯಿ. ಈ ನಿನ್ನ ಕದ್ದು ಪ್ರೇಮದಾಟಕ್ಕೆ ಪ್ರೇರಣೆ ನೀಡಿದವರು ಯಾರು ಶಿಲ್ಪ, ಯಾರು? ಅವರು ಅವರು ಹೇಳು, ಅವ್ರು ಯಾರು ಅಂತ ಹೇಳು. ಹೇಳ್ತೀನಿ ಅತ್ತಿಗೆ, ಹೇಳ್ತೀನಿ. ಅವರು ಬೇರೆ ಯಾರು ಅಲ್ಲ ಅತ್ತಿಗೆ, ಈ ಊರಿನ ಜಮೀನ್ದಾರನ ಮಗ ಕಿರಣ್ ಅಂತ. ಹೋಗಿ ಹೋಗಿ ಅಂತವನನ್ನು ಮದುವೆ ಆಗಲು ನಿರ್ಧರಿಸಿರುವೆಯಮ್ಮ. ಈ ವಿಷಯ ನಮ್ಮ ಮುಂದೆ ಹೇಳಲು ನಿನಗೊಂದು ಸ್ವಲ್ಪ ನಾಚಿಕೆ ಏನಾದರೂ ಆಗಲಿಲ್ವೇ? ಅಣ್ಣ, ಇವಳು ನಮ್ಮ ಮರ್ಯಾದೆಗೆ ಕಳಂಕ ತಂದಳನ್ನ, ಕಳಂಕ ತಂದಳು. ಶಿಲ್ಪ, ಆ ಕೆಟ್ಟ ಜನರ ಸಹವಾಸ ನೀನು ಯಾಕೆ ಪಡ್ದೆ? ಅಂತವ್ರ ಜೊತೆ ಕೂಡಲು ನಿನ್ನ ಮನಸ್ಸಾದ್ರೆ ಹೇಗ್ ಬಂತೆ? ಸೀತಾ, ಅವಳಿಗೇನು ಹೇಳಬೇಡ, ಕೇಳಬೇಡ. ಲಕ್ಷ್ಮಣ, ನಮ್ಮ ಮನೆತನದ ಮರ್ಯಾದೆ ಕಳೆದ ಈ ಹೆಣ್ಣು ನಮ್ಮ ಕಣ್ಣು ಮುಂದೆ ಜೀವಂತವಾಗಿ ಬದುಕಿರಬಾರದು. ಮೊದಲು ಹೊರ ಹಾಕಿ ಬಿಡು ಇವಳನ್ನು. ನಮ್ಮ ಬೆನ್ನ ಹಿಂದೆ ಹುಟ್ಟಿ ಬಂದಿದ್ದಕ್ಕೆ ಸ್ವಾರ್ಥಕವಾಯಿತು. ಇಂದಿನಿಂದ ನೀನು ನಮ್ಮ ತಂಗಿಯಲ್ಲ, ಹೊರಟು ಹೋಗು ನಮ್ಮ ನಿಲ್ಲಿ. ನೀವು ಏನು ಬೇಕಾದರೂ ಶಿಕ್ಷೆ ನನಗೆ ಕೊಡಿ, ನಾನು ಸಹಿಸಿಕೊಳ್ಳುತ್ತೇನೆ. ಇವಳೇನು ಅಂತ ತಪ್ಪು ಮಾಡಿರು ಎಂದು ಈ ರೀತಿ ಚಿತ್ರ ಹಿಂಸೆ ಕೊಡುತ್ತಿರುವಿರಿ. ನಿಮ್ಮ ತಂಗಿ ಏನಾದರೂ ತಪ್ಪು ಮಾಡಿರುವಳೆ? ನಿಮಗೆ ಹೇಳದೆ ಕೇಳದೆ ಯಾರ ಬೆನ್ನೆಯಿಂದ ಓಡಿ ಹೋಗಿ ನಿಮ್ಮ ಮನೆಯ ಮರ್ಯಾದೆ ಕಳೆದಿರುವಳೆ? ಮತ್ತೊಂದು ಮನೆಯ ಹೆಣ್ಣುಗಳ ಹಾಗೆ ನಿಮ್ಮ ತಂಗಿ ಕದ್ದು ಕಾಮದಾಟ ಆಡಿ ಗರ್ಭಿಣಿ ಆಗಿರುವಳೆ? ಏನು ಅರಿಯದ ಹೆಣ್ಣಿಗೆ ಈ ರೀತಿ ಚಿತ್ರ ಹಿಂಸೆ ಕೊಡುತ್ತಿರುವಿರಲ್ಲ?
ಮಿಸ್ಟರ್ ರಾಮಣ್ಣ ಲಕ್ಷ್ಮಣ, ಈ ಹೊತ್ತಿನವರೆಗೂ ನಾನು ನಿಮ್ಮ ಜೊತೆ ಮಾತನಾಡುತ್ತಿದ್ದೇನೆ. ನೀವೇ ನನ್ನ ಪ್ರಶ್ನೆಗೆ ಉತ್ತರ ಕೊಡಲು ಮುಂದೆ ಬರಲಾರಿರಿ. ಏಕೆ? ನಿಮ್ಮ ಮನಸ್ಸಿನಲ್ಲಿ ಆತಂಕವೇ ನಾನು ನಿಮ್ಮ ವೈರಿಯ ಮಗನೆಂದು. ನೋಡಿ ನೀವು ತಿಳಿದಷ್ಟು ನಿಮ್ಮ ತಂಗಿ ಕೆಟ್ಟವಳಲ್ಲ, ಅಪ್ಪಟ ಚಿನ್ನದಂತವಳು. ನೀವು ತಿಳಿದವರು. ನಾನು ಹೆಚ್ಚಿಗೆ ಹೇಳಲು ಬಯಸುವುದಿಲ್ಲ. ನಾನಿನ್ನು ಬರುತ್ತೇನೆ. ನಿಲ್ಲು ಕಿರಣ, ನಿಲ್ಲು. ನಮ್ಮ ತಂಗಿ ಎಲ್ಲಿ ಕಾಲು ಜಾರಿದಳೋ ಎಂದು ಅನುಮಾನ ಪಟ್ಟೆವು. ಹೌದು ಕಿರಣ್, ಮನೆತನದ ಮರ್ಯಾದೆ ಪ್ರಶ್ನೆ, ಅದಕ್ಕೆ ಕೇಳಬೇಕಾಯ್ತು. ಅವಳೇನು ಅಂತ ಕಾರ್ಯಕ್ಕೆ ಕೈ ಹಾಕಿಲ್ಲ. ನೋಡಿ, ನಿಮ್ಮ ತಂಗಿಯನ್ನು ನಾನು ಮನಸಾರೆ ಪ್ರೀತಿಸಿದ್ದೇನೆ. ನಿಮ್ಮ ಒಪ್ಪಿಗೆ ಇದ್ದರೆ ನಿಮ್ಮ ತಂಗಿಯನ್ನು ಕೊಟ್ಟು ಮದುವೆ ಮಾಡಿರಿ. ನಿನಗೆ ಒಪ್ಪಿಗೆ ಏನಮ್ಮ? ಅತ್ತಿಗೆ, ನಿಮ್ಮೆಲ್ಲರ ಒಪ್ಪಿಗೆ ನನ್ನ ಒಪ್ಪಿಗೆ. ಕಿರಣ, ನಿನಗೆ ಕೊಡಬೇಕಾದ ವರೋಪಚಾರ ನೀವೇನು ನನಗೆ ಕೊಡಬೇಕಾಗಿಲ್ಲ. ಸರಳ ರೀತಿಯಲ್ಲಿ ಹೆಚ್ಚಿನ ಆಡಂಬರವಿಲ್ಲದೆ ಮದುವೆ ಮಾಡಿ ಕೊಟ್ಟರೆ ಸಾಕು. ಸಂತೋಷದಿಂದ ನಿಮ್ಮ ತಂಗಿಯನ್ನು ಮನೆ ತುಂಬಿಸಿಕೊಳ್ಳುತ್ತೇನೆ. ಆದಷ್ಟು ಬೇಗನೆ ಮದುವೆ ಏರ್ಪಾಡು ಮಾಡಿ. ನನಗೆ ಅರ್ಜೆಂಟ್ ಕೆಲಸವಿದೆ, ನಾನಿನ್ನು ಬರುತ್ತೇನೆ. ಶಿಲ್ಪ, ಏನು ಅರೆಯದೆ ನಿನ್ನ ಮೇಲೆ ತಪ್ಪು ತಿಳ್ಕೊಂಡು ಇಲ್ಲದ ಅಪರಾಧ ಕೊಟ್ಟಿವಿ. ದಯವಿಟ್ಟು ನನ್ನ ತಪ್ಪಾಯಿತು ರೀ. ನಿಮ್ಮ ತಂಗಿನ ಊಟಕ್ಕೆ ಕರೀರಿ. ಶಿಲ್ಪ, ಬಾರಮ್ಮ. ಏನೂ ತಿಳಿಯದೆ ಹುಚ್ಚರಾಗೆ ಮಾತನಾಡಿಬಿಟ್ಟೆನಮ್ಮ. ಶಿಲ್ಪ, ಈ ನನ್ನ ಕೆಟ್ಟ ಕೈಗಳಿಂದ ನಿನಗೆ ಹೊಡೆದು ಬಿಟ್ಟೆ. ದಯವಿಟ್ಟು ಈ ನನ್ನನ್ನು ಕ್ಷಮಿಸಿ ಬಿಡಮ್ಮ. ಬನ್ನಿ, ಎಲ್ಲರೂ ಸರಿ ಒಳಗಡೆ ಊಟ ಮಾಡೋಣ. ಹಲೋ, ಕಲಾವಿದರಲ್ಲಿ ವಿನಂತಿ. 101 ರೂಪಾಯಿ ಸದ್ಯಾಂ ಹುಸೇನ್ ಬಾಯಿ ಇವರಿಗೆ ಹುಸೇನ್ ಸಾಬ್ ಇಮಾಮ್ ಬಾಯಿ ಸಾಕಿನ್ ಕೊಣ್ಣೂರ್ ಇವರು ಕಲಾವಿದರಿಗೆ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಅವರು ಬಂದು ಸ್ವೀಕರಿಸಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ಆದಿತ್ಯ ಭೋವಿ ಇವರಿಗೆ ಪರಶುರಾಮ್ ಭೋವಿ ಸಾಕಿನ್ ಜಾಲಿಯಾಳ್ ಇವರಿಗೆ 500 ರೂಪಾಯಿಯನ್ನು ಕೊಟ್ಟಿರ್ತಾರೆ. ಅವರು ಬಂದು ಕಲಾವಿದರು ಸ್ವೀಕರಿಸಬೇಕಾಗಿ ವಿನಂತಿ. ಅದೇ ರೀತಿಯಾಗಿ 501 ರೂಪಾಯಿಯನ್ನು ಮುತ್ತು ಬೋವಿಯವರು ಆದಿತ್ಯ ಬೋವಿಯವರಿಗೆ ಕಲಾ ಕಾಣಿಕೆಯನ್ನಾಗಿ ಕೊಟ್ಟಿರುತ್ತಾರೆ. ಅವರು ಬಂದು ಸ್ವೀಕರಿಸಬೇಕಾಗಿ ವಿನಂತಿ.